ಮೋಹನ್ ಅವರು ಈ ಒಂದು ವಿಚಾರವಾಗಿ 1971ನೇ ಇಸ್ವಿಯಲ್ಲಿ ನಿಕ್ಸಾನ್ ಶಾಕ್ ಏನ್ ನಡೀತಲ್ಲ, ಸೊ ಇದ್ರಿಂದ ನಮ್ಗೆ ಅರ್ಥ ಆಗೋದು ಏನಂತಂದ್ರೆ, ಮನುಷ್ಯ ತಾನೇನ್ ಕಷ್ಟಪಟ್ಟು ದುಡಿತಾ ಇದ್ದಾನೆ, ಆ ಒಂದು ಕಷ್ಟಪಟ್ಟು ದುಡ್ದಿರ್ತಕ್ಕಂತ ಮೌಲ್ಯವನ್ನ ಎಲ್ಲೇ ಹೋದ್ರು ಅವನು ಫೈನೈಟ್ ಅಸೆಟ್ ಅಲ್ಲೇನೆ ಇಡೋದಕ್ಕೆ ಇಷ್ಟಪಡ್ತಾನೆ. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಫೈನೈಟ್ ಅಸೆಟ್ ಏನಿದೆ ಅಥವಾ ಲಿಮಿಟೆಡ್ ಸಪ್ಲೈ ಏನಿದೆ ಅದು ಮಾರ್ಕೆಟ್ ಅಲ್ಲಿ ವಿನ್ ಆಗ್ತಾ ಹೋಗುತ್ತೆ ಅನ್ನೋದು ಅಲ್ಲಿ ಪ್ರೂವ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ನನ್ನ ಅಭಿಪ್ರಾಯದಲ್ಲಿ ಬಿಟ್ಕಾಯಿನ್ ಕೂಡ ಇದುವರೆಗೂ ಏನು ಗೆದ್ದಿದೆ, ಮುಂದೆ ಕೂಡ ಏನಕ್ಕೆ ಅದು ಬಿಟ್ಕಾಯಿನ್ ಗೆದ್ದೇ ಗೆಲ್ಲುತ್ತೆ ಒಂದು ಹಣಕಾಸು ವ್ಯವಸ್ಥೆ ಅಂತಂದ್ರೆ, ರಿಯಲ್ ಎಸ್ಟೇಟ್ ಗಿಂತನೂ ಕೂಡ ಅತಿ ಹೆಚ್ಚು ಫೈನೈಟ್ ಆಗಿರ್ತಕ್ಕಂತಹ ಮತ್ತೆ ಇನ್ನಷ್ಟು ಹಲವಾರು ಒಳ್ಳೆ ಗುಣಲಕ್ಷಣ ಹೊಂದಿರತಕ್ಕಂತ ಅಸೆಟ್ ಆಗಿರ್ತಕ್ಕಂಥ ಕಾರಣದಿಂದ. ಜೊತೆಗೆ ಈ ಒಂದು ಪ್ರಾಪರ್ಟಿ ರೈಟ್ಸ್ ವಿತ್ ರೆಸ್ಪೆಕ್ಟ್ ಟು ರಿಯಲ್ ಎಸ್ಟೇಟ್ ನೋಡೋದಾದ್ರೆ, ನಾನು ಈ ಒಂದು ರಿಯಲ್ ಎಸ್ಟೇಟ್ ನ ಪೊನ್ಸಿ ಸ್ಕೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಈ ಒಂದು ವ್ಯವಸ್ಥೆ ಹೊಸ ಹಣವನ್ನ ಸೃಷ್ಟಿಸದ ಹೊರತು ಈ ಯಾವುದೇ ರಿಯಲ್ ಎಸ್ಟೇಟ್ಗಳು ಅದೊಂದು ಇನ್ವೆಸ್ಟ್ಮೆಂಟ್ ಆಗಿ ಕಾಣೋದಿಲ್ಲ. ಒಂದ್ ವೇಳೆ ಹೊಸ ಹಣವನ್ನ ನಾವು ನಿಲ್ಸೋದಕ್ಕೆ ಸಾಧ್ಯ ಆದ್ರೆ ಈಗಿರ್ತಕ್ಕಂಥ ಬಹುತೇಕ ಎಲ್ಲಾ ರಿಯಲ್ ಎಸ್ಟೇಟ್ಗಳು ಕೂಡ ಬಾಧ್ಯತೆಗಳಾಗಿ ಮಾರ್ಪಾಟಾಗುತ್ತೆ. ಸೊ ನಾವು ಈಗ ಇರ್ತಕ್ಕಂಥ ಒಂದು ಪ್ರೈಮರಿ ರೆಸಿಡೆನ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಸ್ವಂತ ಮನೆಯಲ್ಲೇನೆ ಹಲವಾರು ಖರ್ಚುಗಳು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ಈ ವ್ಯವಸ್ಥೆ ನಮ್ಮ ಮೇಲೆ ಹೇಳಿರ್ತಕ್ಕಂಥ ಪ್ರಾಪರ್ಟಿ ಟ್ಯಾಕ್ಸ್. ಸೊ ಪ್ರಾಪರ್ಟಿ ಟ್ಯಾಕ್ಸ್ ನ ಹೇರುವಾಗಿಲ್ಲ, ಯಾಕೆಂತಂದ್ರೆ ಸರ್ಕಾರಕ್ಕೆ ಇದ್ರ ಮೇಲೆ ಯಾವುದೇ ರೀತಿ ಹಕ್ಕಿಲ್ಲ. ಆದ್ರೂ ಕೂಡ ಪ್ರಾಪರ್ಟಿ ಟ್ಯಾಕ್ಸ್ ನ ಹೇರಿದ್ದಾರೆ. ಅದರಿಂದ ಬರುವಂತಹ ಅದು ಯುಜಿಡಿ ಟ್ಯಾಕ್ಸ್ ಆಗಿರ್ಬೋದು, ವಾಟರ್ ಟ್ಯಾಕ್ಸ್ ಆಗಿರ್ಬೋದು, ಮೈಂಟೆನೆನ್ಸ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಮನೆಯಲ್ಲಿ ಟೇಬಲ್ ಏನೋ ಕಿತ್ತೋಯ್ತು, ಮತ್ತೆ ಪೇಂಟ್ ಮಾಡಿಸ್ಬೇಕು, ಬೋರ್ವೆಲ್ ಕೊರಿಸ್ಬೇಕು, ಅಥವಾ ಕಿಚನ್ ಅಲ್ಲಿ ಏನೋ ಸಮಸ್ಯೆ ಆಯ್ತು, ವಾಶ್ರೂಮ್ ಅಲ್ಲಿ ಏನೋ ಸಮಸ್ಯೆ ಆಯ್ತು, ಏನೋ ವಾಷಿಂಗ್ ಮಿಷಿನ್ ಕೆಟ್ಟೋಯ್ತು, ಫ್ರಿಜ್ ಕೆಟ್ಟೋಯ್ತು, ಇನ್ನಿತರ ಎಲ್ಲಾ ವಿಚಾರಗಳು ನೋಡಿದ್ರೆ ಪ್ರತಿ ವರ್ಷ ನಮಗೆ ಹಲವಾರು ಎಕ್ಸ್ಪೆನ್ಸಸ್ ತಮ್ಮ ಪ್ರೈಮರಿ ರೆಸಿಡೆನ್ಸ್ ಅಲ್ಲಿ ಬರ್ತಾ ಇರುತ್ತೆ. ಇದರ ಹೊರತಾಗಿಯೂ ಕೂಡ ನಾವು ಇನ್ನೊಂದಿಷ್ಟು ರಿಯಲ್ ಎಸ್ಟೇಟ್ ಗಳನ್ನ ತಗೊಂಡು ಅದರಲ್ಲಿ ಒಂದಿಷ್ಟು ಹಲವಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿ ಅಲ್ಲಿ ಬಾಡಿಗೆ ಕೊಡುವಂತದ್ದು ಏನಿದೆಯಲ್ಲ, ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಬಾಧ್ಯತೆಗಳು. ಈ ಬಾಧ್ಯತೆಗಳಿಗೆ ಯಾಕೆ ಒಂದು ರಿಟರ್ನ್ಸ್ ಆಗಿ ಕಾಣ್ತಿದೆ ಅಂತಂದ್ರೆ, ಈ ಒಂದು ಪೇಪರ್ ಕರೆನ್ಸಿ ಮುರಿದು ಬೀಳ್ತಾ ಇರ್ತಕ್ಕಂಥ ಕಾರಣದಿಂದ. ಹಾಗಾಗಿ ಒಟ್ಟಾರೆಯಾಗಿ ನಾವು ಒಂದು ರಿಯಲ್ ಎಸ್ಟೇಟ್ ನ ಪೊನ್ಸಿ ಸ್ಕೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ ಲಾಂಗ್ ಆಸ್ ನ್ಯೂ ಮನಿ ಈ ಒಂದು ವ್ಯವಸ್ಥೆಗೆ ಬರ್ತಾ ಇರುತ್ತೆ, ರಿಯಲ್ ಎಸ್ಟೇಟ್ ಒಂದು ದೊಡ್ಡ ಲುಕ್ರೇಟಿವ್ ಅಸೆಟ್ ಆಗಿ ಕಾಣೋದಕ್ಕೆ ಶುರುವಾಗ್ತಾನೆ ಹೋಗ್ತಾ ಇರುತ್ತೆ. ಜೊತೆಗೆ ಕನ್ನಡದಲ್ಲಿ ಇರ್ತಕ್ಕಂಥ 2 ಪ್ರಮುಖ ಮಾತುಗಳನ್ನ ಈ ಒಂದು ರಿಯಲ್ ಎಸ್ಟೇಟ್ ಮುರಿದು ಮೂಳೆ ಕೂರಿಸ್ಬಿಟ್ಟಿದೆ. ಅದರಲ್ಲಿ ಮೊದಲನೇದು ನಾನು ಹೇಳಕ್ ಇಷ್ಟಪಡುವಂತದ್ದು ಬಸವಣ್ಣನವರ ಕಾಯಕವೇ ಕೈಲಾಸ ಅಂತ ಹೇಳಿ. ನಾನು ಇಂದಿನ ಪಾಡ್ಕಾಸ್ಟ್ ಅಲ್ಲಿ ಆಕ್ಚುಲಿ ಇದನ್ನ ಕೋಟ್ ಮಾಡಿದ್ದೆ. ನಾನು ಸಂದೇಶದ ಜೊತೆ ಮಾತಾಡ್ಬೇಕಾದ್ರೆ, ತುಮಕೂರಿನಲ್ಲಿ ನನಗೆ ಗೊತ್ತಿರ್ತಕ್ಕಂಥ 2 ಫ್ಯಾಮಿಲಿ ಇದೆ. ಮೊದಲನೇ ಫ್ಯಾಮಿಲಿಯಲ್ಲಿ ಒಬ್ರು ಇರುವಂತ ವ್ಯಕ್ತಿ ನನಗೆ ಗೊತ್ತಿರೋ ಹಾಗೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಗೊತ್ತಿರ್ತಕ್ಕಂತ ವಿಚಾರದಲ್ಲಿ ಚಿಕ್ಕ ವಯಸ್ಸಿಂದ ಏನು ಕೆಲಸನೇ ಮಾಡಿಲ್ಲ. ಮೀನಿಂಗ್ ಯಾವುದೇ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ಮಾರ್ಕೆಟ್ ಅಲ್ಲಿ ಕೊಟ್ಟಿಲ್ಲ. ಆದ್ರೂ ಕೂಡ ಅವ್ರ ಮೌಲ್ಯ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಬೇರೆಯವರಿಂದ ಅವ್ರ ಮೌಲ್ಯನ ತಗೊಳ್ತಾನೆ ಹೋಗ್ತಾ ಇದ್ದಾರೆ ರೆಂಟ್ ಫಾರ್ಮ್ ಅಲ್ಲಿ. ಇನ್ನೊಂದು ಕುಟುಂಬ ನನಗೆ ಪರಿಚಯ ಇರ್ತಕ್ಕಂಥವ್ರು ಕಾರಣಾಂತರಗಳಿಂದ ಅವ್ರ ಹತ್ರ ಇರ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ನ ಅವ್ರು ಕಳ್ಕೊಂಡ್ರು. ಈಗ್ಲೂ ಕೂಡ ಅಂಕಲು ಕೆಲಸ ಮಾಡ್ತಾ ಇದಾರೆ, ಆಂಟಿ ಕೆಲಸ ಮಾಡ್ತಾ ಇದಾರೆ, ವಯಸ್ಸು 60-70 ದಾಟ್ತು, ಇಬ್ರು ಮಕ್ಕಳು ಕೂಡ ಕೆಲಸ ಮಾಡ್ತಾ ಇದಾರೆ. ಇದುವರೆಗೂ ಕೂಡ ಒಂದು ಪ್ರಾಪರ್ಟಿನ ಓನ್ ಮಾಡಕ್ ಸಾಧ್ಯ ಆಗಿಲ್ಲ. ಅವ್ರು ಅನ್ಕೊಂಡಿದ್ದಾರೆ ನಾನು ನಮಗೋಸ್ಕರ ಕೆಲಸ ಮಾಡ್ತಾ ಇದೀವಿ ಅಂತ. ಅನ್ಫಾರ್ಚುನೇಟ್ಲಿ ಅದಲ್ಲ, ಅವರು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ತಿರುಗಿ ನೋಡಿ ರಿಯಲ್ ಎಸ್ಟೇಟ್ ಕೂತ್ಕೊಂಡಿರ್ತಕ್ಕಂಥವ್ರು ಯಾವ ರೀತಿ ಮೌಲ್ಯ ಲೋಗಿ ಶೇಖರಣ ಆಗ್ತಾ ಇದೆ ಅನ್ನುವಂತ ವಿಚಾರವಾಗಿ ಬಸವಣ್ಣನವರ ಕಾಯಕವೇ ಕೈಲಾಸ ಮುರಿದು ತಿಪ್ಪೆಗೆ ಬಿದ್ದಿದೆ ಅನ್ನೋದು ನನ್ನ ಒಂದು ಟಾಕ್ಸಿಕ್ ಸ್ಟೇಟ್ಮೆಂಟ್. ಇನ್ನೊಂದು ಕೂತು ತಿಂತಾ ಇದ್ರೆ ಹುಲ್ಲು ಕೂಡ ಸಾಕಾಗಲ್ಲ ಅನ್ನೋದು ಇನ್ನೊಂದು ಕನ್ನಡದ ಗಾದೆ ಮಾತು. ಇದು ಸುಳ್ಳಾಗ್ಬಿಟ್ಟಿದೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಇಟ್ಕೊಂಡು ಕೂತಿದ್ದಾರೆ ಅವರು ಕೂತ್ಕೊಂಡೆ ತಿಂತಾ ಇದ್ದಾರೆ. ಯಾರೆಲ್ಲ ಕಷ್ಟಪಟ್ಟು ದುಡಿತಾ ಇದಾರೆ ಅವರು ದುಡಿತಾನೆ ಇದ್ದಾರೆ, ಅವ್ರಿಗೆ ಸ್ಟೋರ್ ಆಫ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಒಂದು ಒಟ್ಟು ಕುಟುಂಬವನ್ನ ಒಡೆದಂತಹ ಕೀರ್ತಿ ಈ ಒಂದು ರಿಯಲ್ ಎಸ್ಟೇಟ್ ಗೆ ಬರುತ್ತೆ. ಇದು ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ರಿಯಲ್ ಎಸ್ಟೇಟ್ ನ ಕೇಸ್ ಗಳನ್ನ ನೋಡಿದ್ರೆ ಅದು ಕ್ಲಿಯರ್ ಆಗಿ ಗೊತ್ತಾಗುವಂತದ್ದು. ಜೊತೆಗೆ ಅದು ಡಿಸ್ಕ್ರಿಮಿನೇಟರಿ ಅಸೆಟ್. ಈಗ ನಾನು ತುಮಕೂರ್ನವನು, ನೀವು ಬೆಂಗಳೂರು ವಾಸವಿದ್ದೀರಿ ಮತ್ತು ಮೈಸೂರಲ್ಲಿ ಸಂದೇಶ್ ಅವರು ವಾಸವಿದ್ದಾರೆ. 3 ಜನ ಹತ್ರನು ಕೂಡ ಒಂದು 30-40 ಸೈಟ್ ಇದೆ ಅಂತಂದ್ರೆ 3 ಕೂಡ ಬೇರೆ ಬೇರೆ ಮೌಲ್ಯ ಬಾಳುತ್ತೆ. ಚಿನ್ನ ಇಸ್ ಗೋಲ್ಡ್ ಇಸ್ ಮನಿ. 3 ಜನ ಹತ್ರನು ಕೂಡ ಒಂದೇ ಬೆಲೆ ಬಾಳುತ್ತೆ, ಬಿಟ್ಕಾಯಿನ್ ಕೂಡ ಒಂದೇ ಬೆಲೆ ಬಾಳುತ್ತೆ. ಮತ್ತೆ ಈ ರಿಯಲ್ ಎಸ್ಟೇಟ್ ಮಾತ್ರ ಅತಿ ಹೆಚ್ಚು ಡಿಸ್ಕ್ರಿಮಿನೇಟಿವ್ ಉಳ್ಳಂತ ಅಸೆಟ್. ಜಸ್ಟ್ ಬಿಕಾಸ್ ಒಂದಿಷ್ಟು ಜನ ಅತಿ ಹೆಚ್ಚು ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ಹುಟ್ಟಿದ್ದಾರೆ ಅನ್ನೋ ಕಾರಣದಿಂದ ಅವರ ಮೌಲ್ಯ ಜಾಸ್ತಿ ಆಗಿದೆ. ಬೀದರಲ್ಲಿ ಇರ್ತಕ್ಕಂಥವ್ರು, ಪಾವಗಡದಲ್ಲಿ ಇರ್ತಕ್ಕಂಥವ್ರು, ಅಥವಾ ಇನ್ಯಾವುದೋ ಬೆಳಗಾಮಲ್ಲಿ ಯಾವ್ದೋ ಹಳ್ಳಿಲಿ ಹುಟ್ಟಿದ್ದಾರೆ ಅಂತಂದ್ರೆ ಅವನು ಆಕ್ಚುಲಿ ನತದೃಷ್ಟ ಅಂತ ಹೇಳ್ಬೇಕು. ಯಾಕೆಂತಾನೆ ನೋಡಪ್ಪ, ನಿನ್ನ ರಿಯಲ್ ಎಸ್ಟೇಟ್ ಬೇರೆ ರಿಯಲ್ ಎಸ್ಟೇಟ್ ಅಷ್ಟು ಬೆಲೆಯನ್ನ ಬಾಳೋದಿಲ್ಲ ಅನ್ನುವಂತ ವಿಚಾರವಾಗಿ. ಜೊತೆಗೆ ಈ ಒಂದು ಮದುವೆ ಈಗೇನು 30 ವರ್ಷ ದಾಟಿ 35 ವರ್ಷ ಆದೋರ ಸಂಖ್ಯೆ, ಅಂದ್ರೆ ಮದುವೆ ಆಗದಿರೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ ಇಲ್ಲ.
ಮದುವೆಗಳು ಕೂಡ ರಿಯಲ್ ಎಸ್ಟೇಟ್ ನ ಚರ್ಚೆಯಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮನುಷ್ಯನ ಆಲೋಚನೆ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಕೂಡ ರಿಯಲ್ ಎಸ್ಟೇಟ್ ನ ತರನೇ ಅದನ್ನ ನಡ್ಕೊಳ್ತಾ ಇದೆ. ರೀಸೆಂಟ್ಲಿ ನಾವು ಒಂದು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ನೋಡಿದ್ದೆ. ಜಸ್ಟ್ ಬಿಕಾಸ್ ಅವರು ಒಂದು ಲುಕ್ರೇಟಿವ್ ರಿಯಲ್ ಎಸ್ಟೇಟ್ ನ ಅರ್ಲಿ ಅಡಾಪ್ಟರ್ಸ್ ಆಗಿದ್ದಾರೆ ಅನ್ನೋ ಕಾರಣದಿಂದಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ಬೇರೆ ತರನೇ ತೋರಿಸ್ತಾ ಇತ್ತು. ಜೊತೆಗೆ ಹಲವಾರು ಕನ್ನಡ ಹಳೆಯ ಮೂವಿಗಳಲ್ಲಿ ನಾವು ನೋಡಿದ್ರೆ ಎಕರೆಗಟ್ಲೆ ಜಾಗ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಶೋಷಣೆ ಮಾಡ್ತಾನೆ, ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಾನೆ, ಎಸ್ಪೆಷಲಿ ಲೇಡೀಸ್ ಗಳನ್ನ. ಸೊ ಈ ಒಂದು ವಿಚಾರವಾಗಿ ಕೂಡ ಏನಕ್ಕೆ ಅಂತಂದ್ರೆ ಆ ಒಂದು ವ್ಯಕ್ತಿಗಳು ಕಷ್ಟಪಟ್ಟು ದುಡಿದ್ರು ಅವ್ರಿಗೆ ಮೌಲ್ಯ ಬರ್ತಾ ಇಲ್ಲ. ಈ ಒಂದು ರಿಯಲ್ ಎಸ್ಟೇಟ್ ನ ಎಕರೆಗಟ್ಲೆ ಜಾಗನ ಸುಮ್ನೆ ಇಟ್ಕೊಂಡ್ ಕೂತಿರ್ತಕ್ಕಂಥ ಕಾರಣದಿಂದ ಈತನಿಗೆ ಮೌಲ್ಯ ಬರ್ತಾ ಇದೆ. ಇವನು ಒಡೆಯ ಅಥವಾ ಮಾಲೀಕ ಅಥವಾ ಅವನ ತಲೆ ಮೇಲೆ ಕೂರಿಸ್ಕೊಂಡು ಈ ವ್ಯವಸ್ಥೆ ಓಡಾಡ್ತಾ ಇದೆ. ಸೊ ಒಟ್ಟಾರೆಗೆ ಸಮಾಜದ ಎಲ್ಲಾ ವಿಚಾರದಲ್ಲೂ ಕೂಡ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಅತಿ ಹೆಚ್ಚು ಡಿಸ್ಕ್ರಿಮಿನೇಷನ್ ಒಳಪಟ್ಟಿರ್ತಕ್ಕಂಥ ಅಸೆಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ರಿಯಲ್ ಎಸ್ಟೇಟ್ ಚಾಲೆಂಜ್ ಏನಂತ ಹೇಳಿದ್ರೆ ಇದು ಮೂವ್ ಆಗಕ್ಕಾಗಲ್ಲ. ನೀವು ಅವಾಗ್ಲೇ ಹೇಳ್ದಂಗೆ ಇದು ಡಿಸ್ಕ್ರಿಮಿನೇಟರಿ. ನಾನು ಮಲ್ಲೇಶ್ವರಂ ಅಲ್ಲಿ ಒಂದು ಸೈಟ್ ಇಡಕ್ಕೂ ಅಲ್ಲೆಲ್ಲೋ ಇನ್ಯಾವುದೋ ಬಿಡದಿ ಅಥವಾ ದೂರದ ಇನ್ನೊಂದ್ ಯಾವ್ದೋ ಬೇರೆ ಊರಲ್ಲಿ ಅಷ್ಟು ಬೇಗ ಗ್ರೋತ್ ಆಗದೆ ಇರೋ ಊರಲ್ಲಿ ರಿಯಲ್ ಎಸ್ಟೇಟ್ ಇಡೋದಕ್ಕೂ ತುಂಬಾ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಲೈಕ್ ಅದು ಎಲ್ಲಿ ಇರುತ್ತೆ ಪ್ರಾಪರ್ಟಿ ಅದ್ರ ಮೇಲೆ ಅದ್ರದ್ದು ಗ್ರೋತ್ ಇದೆಲ್ಲ ಅಪ್ರಿಶಿಯೇಟ್ ಆಗೋದು ಇದೆಲ್ಲ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ನಾನೇನಾದ್ರೂ ಲೈಕ್ ನಂದು ಕೆಲಸದ ಕಾರಣದಿಂದ ಬೇರೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಏನಾದ್ರೂ ಪರಿಸ್ಥಿತಿ ಬಂದ್ರೆ ನಂದು ರಿಯಲ್ ಎಸ್ಟೇಟ್ ನ ತಗೊಂಡೋಗಕ್ಕಾಗಲ್ಲ. ಇದ್ರ ಬದಲು ಅದಕ್ಕಿಂತ ಮೂವ್ ಮಾಡೋ ಅಂತ ಮಾಧ್ಯಮಗಳು ಇದರ ಚಿನ್ನ ಆಗ್ಲಿ ಅಥವಾ ಅದಕ್ಕಿಂತ ಬೆಟರ್ ವರ್ಷನ್ ಆಗಿರೋ ಬಿಟ್ಕಾಯಿನ್ ಅಲ್ಲೇ ಆಗ್ಲಿ ಅವರು ಆ ಶೇಖರಣೆ ಮಾಡಿದ್ರೆ ಅವ್ರಿಗೆ ಈ ಮಧ್ಯವರ್ತಿಗಳನ್ನ ಮತ್ತೆ ಇಲ್ಲಿ ಇನ್ನೊಂದ್ಸಲಿ ಮಾರಿ ಮತ್ತೆ ಇನ್ನೊಂದ್ಸಲಿ ಎಲ್ಲ ಹೋಗ್ಬೇಕು, ಆಮೇಲೆ ಅದ್ರ ಮಧ್ಯ ಕಟ್ಟಾಗೋ ಅಂತ ಏಜೆಂಟ್ ಶೇರು ಅಥವಾ ಮತ್ತೆ ಎಮರ್ಜೆನ್ಸಿ ಇರುತ್ತೆ, ಅದು ಇನ್ನ ಒಂದಷ್ಟು ಮೌಲ್ಯನ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ತರ ಸ್ಥಿತಿ ಆಗುತ್ತೆ. ಈ ತರದಕ್ಕಿಂತ ಲೈಕ್ ಆ ಮೌಲ್ಯನ ನಾವ್ ಎಲ್ಲಿ ಹೋಗ್ತೀವಿ ನಮ್ ಜೊತೆ ತಗೊಂಡು ಹೋಗೋದು ಈ ತರ ಯಾವ್ದಾದ್ರು ಒಂದು ಮಾಧ್ಯಮದಲ್ಲಿ ಇಟ್ರೆ ಇನ್ನ ಅವರು ಚೆನ್ನಾಗಿ ಕಾಪಾಡ್ಕೋಬಹುದು ಅನ್ನೋದು ಒಂದು ಅನಿಸಿಕೆ. ಹೌದು ಸರ್. ಈಗ ಏನಪ್ಪಾ ಅಂದ್ರೆ ರಿಯಲ್ ಎಸ್ಟೇಟ್ ಇಂದ ತುಂಬಾ ಸಮಸ್ಯೆಗಳು ಕಾಣಿಸ್ತಾ ಇದಾವೆ. ಈ ಲಾಸ್ಟ್ 10-20 ಇಯರ್ಸ್ ಅಂತೂ ಅದರಿಂದ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಒಂದು ರಿಯಲ್ ಎಸ್ಟೇಟ್ ಫಿಸಿಕಲ್ಲು. ಈಗ ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು ಗೌರ್ಮೆಂಟ್ ಏನ್ ಹೇಳ್ತಿದೆ, ಕ್ಲೀನ್ ಮಾಡಿ ಇಟ್ಕೊಳ್ಳಿ. ದಟ್ ಈಸ್ ಓಕೆ, ಯಾಕಂದ್ರೆ ಕ್ಲೀನ್ ಮಾಡಿದ್ರೆ ಪಕ್ಕದ ಮನೆಗಳು ಇವ್ರಿಗೆ ಈಸಿ ಆಗುತ್ತೆ, ಮತ್ತೆ ಹುಳಗಳು ಅವು ಇವು ಎಲ್ಲ ಬರೋದಿಲ್ಲ, ಕ್ಲೀನ್ ಆಗಿರುತ್ತೆ ಅಂತ ಒಂದಿರ್ಬೋದು. ಎರಡನೇದು, ಈಗ ತುಂಬಾ ಜನ ಏನ್ ಮಾಡ್ತಾರೆ, ಒಂದು ಮನೆಯಲ್ಲಿ ಇರ್ತಾರೆ, ಅಲ್ಲಿ ಬಿಲ್ಡಿಂಗ್ ಇರುತ್ತೆ, ಅಲ್ಲಿ ಬಾಡಿಗೆ ಬರ್ತಿರುತ್ತೆ, ಇನ್ನೊಂದು 5-6 ಮಾಡಿರ್ತಾರೆ. ಅದನ್ನ ಡೆಫಿನೆಟ್ ಆಗಿ ಅವರು ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಇಟ್ಕೊಂಡಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಆರ್ಟಿಫಿಷಿಯಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಫೈನಾನ್ಸ್. ಯಾರು ಅಷ್ಟೇ ರಿಯಲ್ ಎಸ್ಟೇಟ್ ನ 100% ಅವ್ರ ಹತ್ರ ಇರೋ ಸೇವಿಂಗ್ಸ್ ಇಂದ ತಗೊಳೋದಿಲ್ಲ. ಈಗ ಒಂದ್ ಸೈಟ್ ತೋರಿಸ್ತಾರೆ, ಅದನ್ನ ತೋರಿಸಿ ಇನ್ನೊಂದನ್ನ ತಗೋತಾರೆ, ಅಥವಾ ಇದ್ರಲ್ಲಿ ಬಾಡಿಗೆ ಬರ್ತಾ ಇದ್ರೆ ಅದನ್ನ ತೋರಿಸ್ಬಿಟ್ಟು ಇನ್ನೊಂದ್ ಕಡೆ ತಗೋತಾರೆ. ಇದೇನಾಗುತ್ತೆ ಅಂದ್ರೆ ಈ ಮನಿ ಈಸ್ ಕ್ರಿಯೇಟೆಡ್ ಫ್ರಮ್ ಥಿನ್ ಏರ್ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಉದಾಹರಣೆ ಅಂತ ನಾನು ಹೇಳ್ತೀನಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, RBI ಅಲ್ಲಿ ಈ ಕೆಳಗಡೆ ಇರೋ ಎಲ್ಲಾ ಬ್ಯಾಂಕ್ಗಳಿಗೂ ಅವರು ಸಾಲನ ಥಿನ್ ಏರ್ ಇಂದಾನೆ ಕೊಡೋದು. ಅವ್ರು ಏನು ಕ್ರಿಯೇಟ್ ಮಾಡಿದ್ದು ಏನು ಕೊಡೋದಿಲ್ಲ. ಸೊ ಅವರೊಂದು ನಂಬರ್ ಕ್ರಿಯೇಟ್ ಮಾಡ್ತಾರೆ, ಅದ್ರಲ್ಲಿ ಒಂದು ಪೋರ್ಷನ್ ಈ ಬ್ಯಾಂಕ್ಸ್ಗೆ, ಅವ್ರ ಕೆಳಗಡೆ ಇರೋ ಎಲ್ಲಾ ಬ್ಯಾಂಕ್ಸ್ಗೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನೇನ್ ಮಾಡ್ತಾರೆ, ಇವರು ಇನ್ನೊಬ್ಬರಿಗೆ ಸಾಲವಾಗಿ ಕೊಡ್ತಾರೆ, ಅದ್ರ ಮೇಲೆ ಬಡ್ಡಿ ಇಂಟ್ರೆಸ್ಟ್ ಅದೆಲ್ಲ ತಗೋತಿರ್ತಾರೆ. ಸೊ ಇನ್ಫ್ಲೇಷನ್ಗೆ ಮೂಲ ಕಾರಣ ರಿಯಲ್ ಎಸ್ಟೇಟ್ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳ್ತೀನಿ. 100% ಇನ್ಫ್ಲೇಷನ್ಗೆ ದೊಡ್ಡ ದಾರಿ ರಿಯಲ್ ಎಸ್ಟೇಟ್. ಅದರಿಂದಾನೇ ನಿಮ್ಗೆ ಬಿಗ್ ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ಬಿಗ್ ಅಮೌಂಟ್ಸ್ ತಗೋತಾರ ಅವ್ರು. ಅದರಿಂದ ಏನಾಗುತ್ತೆ, ಒಂದು ಸೈಟು ನಮ್ಮ ತಾತನ ಕಾಲದಲ್ಲೇ ಇತ್ತು, ನಮ್ಮ ಅಪ್ಪನ ಕಾಲದಲ್ಲೇ ಇತ್ತು, ನನ್ನ ಕಾಲದಲ್ಲೂ ಇರುತ್ತೆ, ನೆಕ್ಸ್ಟ್ ಇದ್ರಲ್ಲೂ ಇರುತ್ತೆ. ಯಾವುದೇ ರೀತಿ ವ್ಯಾಲ್ಯೂ ಕ್ರಿಯೇಷನ್ ಇಲ್ಲ. ಆ ಜಾಗದ ಬೆಲೆ ಆಗ 2,000 ರೂಪಾಯಿ, ಆಗ ನಮ್ಮ ತಾತನ ಕಾಲದಲ್ಲಿ 20,000 ರೂಪಾಯಿ, ನಮ್ಮ ಅಪ್ಪ ಕಾಲದಲ್ಲಿ 2 ಲಕ್ಷ, ಈಗ 2 ಕೋಟಿ ಅಂತಂದ್ರೆ ದಟ್ ಈಸ್ ಟೋಟಲಿ ಇನ್ಫ್ಲೇಟೆಡ್. ಅದನ್ನ ಗವರ್ನಮೆಂಟ್ ಸಾಲವಾಗಿ ಕೊಡೋದ್ರಿಂದ ಏನಂತಾರೆ, ಜಬರ್ದಸ್ತ್ ಆಗಿ ಆ ಒಂದು ಹಣವನ್ನ ಮಾರ್ಕೆಟ್ ಅಲ್ಲಿ ಫ್ಲಡ್ ಮಾಡ್ದಂಗ ಆಗುತ್ತೆ, ಪ್ರವಾಹ ಬಂದಂಗ ಆಗುತ್ತೆ. ಆ 2 ಕೋಟಿ ತರದು ಇಂಟು ಮಲ್ಟಿಪ್ಲೈ ಟು
ಬಿಕಾಸ್ ಗ್ಲೋಬಲಿ ನಿಮ್ಗೆ ಇದು $400 trillion ಇದು ಅಸೆಟ್. ಮತ್ತೆ ಇದಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆ ಹೆಂಗ್ ಅಡಿಕ್ಟ್ ಆಗಿದೆ ಅಂತಂದ್ರೆ, ಮುಂಚೆ ಎಲ್ಲ ಬರೀ ನಿಮ್ ದುಡ್ಡು ಇಸ್ಕೊತಾ ಇದ್ರು, ಅದನ್ನ ಬಡ್ಡಿ ಕೊಡ್ತಿದ್ರು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ರಿಯಲ್ ಎಸ್ಟೇಟ್ ವ್ಯವಸ್ಥೆ ಚೆನ್ನಾಗಿ ಕಾಣಿಸಿರೋದ್ರಿಂದ ಈ ಬ್ಯಾಂಕು ಮತ್ತೆ ಕಂದಾಯ ಇಲಾಖೆಗಳು ಇವೆಲ್ಲ ಈ ಎಲ್ಲಾ ಇಲಾಖೆಗಳು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ದುಡ್ಡನ್ನ ಇನ್ಫ್ಲೇಟ್ ಮಾಡಿ ಮಾರ್ಕೆಟ್ಗೆ ಪ್ರವಾಹ ತರ ಹರಿಬಿಡೋದು ಈಸಿ ಆಗ್ಬಿಟ್ಟಿದೆ. ನಿಮಗೆ 2 ವರ್ಷ 3 ವರ್ಷದ ಹಿಂದೆ ಇರುವಂತ ವ್ಯಾಲ್ಯೂ ಇವತ್ತು 10 times 5 times 30 ಲಕ್ಷ ಇದ್ದಿದ್ದು ಇವತ್ತು 1 ಕೋಟಿ. ನಿಮ್ದು ಸಂಬಳ ಅಷ್ಟು ಜಾಸ್ತಿ ಆಗಿದ್ಯಾ? 5% ಗಿನ್ನ ಜಾಸ್ತಿ ಇಲ್ಲ. ನನ್ನ ಪ್ರಕಾರ 2020ರಿಂದ ಯಾರಿಗೂ ಸಂಬಳನೇ ಜಾಸ್ತಿ ಆಗಿಲ್ಲ, ಎಲ್ಲ ನೆಗೆಟಿವ್ ಅಲ್ಲಿ ಇದ್ದಾರೆ. ನೀವು 2015ರಲ್ಲಿ ಏನಾನ ಸಂಬಳ ತಗೊಂಡು ನೋಡಿ, ಈಗ ನೋಡಿ ಏನು ವ್ಯತ್ಯಾಸನೇ ಇಲ್ಲ. ಈಗ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು $3,000 JCB ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ವರ್ಕ್ $3,000. ಇವತ್ತು 30,000ದಿಂದ ಸ್ಟಾರ್ಟ್ ಮಾಡಿದ್ರು ಏನು ಅಂತ ವ್ಯತ್ಯಾಸ ಇಲ್ಲ. ಅವತ್ತು ನಾನು ಉಳಿಸಿದ್ದು ಇದೆ. ನಮ್ಮ ತಾಯಿಗೆ ನಾನು ಆ ಕಾಲಕ್ಕೆ ನನ್ನ ಫಸ್ಟ್ ಸೆಕೆಂಡ್ ಸ್ಯಾಲರಿಲಿ ನಾನು ಓಲೆ ಕೊಡ್ಸಿದ್ದೆ. ಇವತ್ತು ಸಾಧ್ಯನೇ ಇಲ್ಲ 30,000ಕ್ಕೆ ನೀವು ಓಲೆ ಕೊಡ್ಸೋದಿಕ್ಕೆ. ಅದ್ರದ್ದು ಹಿಂದೆ ತಿರುಪ ಅಂತಾರಲ್ಲ, ಅದು ಬರೋದಿಲ್ಲ. ವಿ ಕೇಮ್ ವೆರಿ ಫಾರ್ವರ್ಡ್. ತುಂಬಾ ಸಾಮಾಜಿಕವಾಗಿ ತುಂಬಾ ಇನ್ಬ್ಯಾಲೆನ್ಸ್ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ರಿಯಲ್ ಎಸ್ಟೇಟ್ಗೆ ಪ್ರವಾಹದ ರೀತಿ ಹರಿದು ಬರ್ತಾ ಇರುವಂತಹ ಹಣ, ಸಾಲವಾಗಿ ಬರ್ತಾ ಇರೋ ಹಣ. ಸಾಲವಾಗಿ ಬರ್ತಾ ಇರೋ ಹಣ ಬಂದು ಇಲ್ಲೇ ಉಳ್ಕೊಳುತ್ತೆ. ನಿಮ್ಮ ಎಲ್ಲಾ ದಿನನಿತ್ಯದ ಏನು ಖರ್ಚು ವೆಚ್ಚ ಇರುತ್ತೆ, ದಿನಬಳಕೆ ವಸ್ತುಗಳನ್ನ ಶೂಟಪ್ ಮಾಡುತ್ತೆ. ಅದು ಎಲ್ಲ ಮೇಲೆ ಹೋಗುತ್ತೆ. ಕೆಲವರು ಅನ್ಕೋತಾರೆ, ನಾನು 20 ಲಕ್ಷಕ್ಕೆ ಸೈಟ್ ತಗೊಂಡೆ ಇವತ್ತು 1 ಕೋಟಿ ಅಂತ. ಆದ್ರೆ ದಿನಬಳಕೆ ವಸ್ತುಗಳು, ಆರೋಗ್ಯಕ್ಕೆ ಬೇಕಾದಂತಹ ಹಣ, ಇನ್ಶೂರೆನ್ಸ್ ಇರಬಹುದು, ಗಾಡಿಗಳಿರಬಹುದು, ಎಲ್ಲಾದು ನಿಮ್ಗೆ ಹೈಕ್ ಆಗೇ ಆಗುತ್ತೆ. ನೀವು ಏನೂ ಮಾಡಿಲ್ಲ, ನೀವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಅದು ಬ್ಯಾಲೆನ್ಸ್ ಆಗ್ತಿದೆಯೇ ಹೊರತು ಇನ್ಫ್ಲೇಷನ್ ಹೈ ಆಗೋದಕ್ಕೆ ಮೂಲ ಕಾರಣ ರಿಯಲ್ ಎಸ್ಟೇಟ್ ಅಂತ ನಾನು ಈ ಮೂಲಕ ನಂದು ಒಂದು ಅಭಿಪ್ರಾಯ. ಸೊ ಈ ಒಂದು ವಿಚಾರದಲ್ಲಿ ಯಾರು ಡಿಪ್ರಿಶಿಯೇಟ್ ಆಗ್ತಿರ್ತಕ್ಕಂತ ಕರೆನ್ಸಿನ ಎಷ್ಟು ಬೇಗ ಅಥವಾ ವ್ಯವಸ್ಥಿತವಾಗಿ ಸ್ಟೋರ್ ಆಫ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಳ್ಳೋದಿಲ್ಲ, ಅವನು ಮತ್ತೆ ಆತನ ಕುಟುಂಬದ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾನೆ ಹೋಗ್ತಾ ಇರುತ್ತೆ. ಸಂದೇಶ್ ಅವರು ಒಂದು ಉದಾಹರಣೆ ಹೇಳಿದ್ರು, ವಿ ಕಾಂಟ್ ಮೂವ್ ರಿಯಲ್ ಎಸ್ಟೇಟ್ ಅಂತ ಹೇಳಿ. ಇದೊಂದು ಪ್ರಾಪರ್ಟಿ ರೈಟ್ಸ್ ನ ವೈಲೇಷನ್ ಅಲ್ಲ, ಬಟ್ ಆಕ್ಚುಲಿ ಆ ಒಂದು ಪ್ರಾಪರ್ಟಿನ ಬೇರೆ ಕಡೆ ನಾವು ತಗೊಳೋಕ್ ಸಾಧ್ಯ ಆಗೋದಿಲ್ಲ. ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ರು ಆಕ್ಚುಲಿ ಶಿವಮೊಗ್ಗದವರು ಈಗ ಬೆಂಗಳೂರಲ್ಲಿ ಇದ್ದಾರೆ. ಏನೋ ಒಂದು ಫ್ಯಾಮಿಲಿಯಲ್ಲಿ ಏನೋ ವ್ಯತ್ಯಾಸ ಆಯ್ತು, ಈಗ ಎಂಟೈರ್ ಫ್ಯಾಮಿಲಿ ಶಿಫ್ಟ್ ಆಗ್ಬೇಕು. ಆದ್ರೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಒಂದಿಷ್ಟು ಜಾಗ ಇದೆ, ಕಷ್ಟಪಟ್ಟು ದುಡ್ದಿರ್ತಕ್ಕಂತ ಆಸ್ತಿ. ಈಗ ಅಲ್ಲಿರ್ತಕ್ಕಂಥದನ್ನ ಮಾರಿ ಇಲ್ಲಿ ತಗೋತೀವಿ ಅಂತಂದ್ರೆ ಇಲ್ಲೊಂದು ಜಾಗ ತಗೊಳಕ್ ಆಗಲ್ಲ, ಯಾಕಂದ್ರೆ ಇಲ್ಲೆಲ್ಲ ಹೈಲಿ ಇನ್ಫ್ಲೇಟ್ ಆಗಿ ಕೂತ್ಕೊಂಡಿದೆ. ಸೊ ಬೇಸಿಕಲಿ ಕುಟುಂಬವನ್ನು ಒಡಿಬೇಕು ಅಂದ್ರೆ ಮಕ್ಳು ಇಲ್ಲಿರ್ಬೇಕು, ವಯಸ್ಸಾದವರೆಲ್ಲ ಊರಲ್ಲಿರ್ಬೇಕು. ಸೊ ಹಾಗಾಗಿ ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಆಗಿದೆ. ರಿಯಲ್ ಎಸ್ಟೇಟ್ ಹಳ್ಳಿಗಳನ್ನ ವೃದ್ಧಾಶ್ರಮ ಮಾಡಿದೆ, ಅವರಲ್ಲೇ ಸಾಯೋ ರೀತಿ ಅದ್ ಮಾಡ್ತಾನೆ ಹೋಗ್ತಾ ಇರುತ್ತೆ. ಮೋಹನ್ ಅವ್ರು ಹೇಳ್ದಾಗೆ ಆಕ್ಚುಲಿ ಇಟ್ಸ್ ಸ್ಪೆಕ್ಯುಲೇಟಿವ್ ಅಟ್ಯಾಕ್. ವಿಕಿಪೀಡಿಯಾದಲ್ಲಿ ಯಾವ್ದೋ ಒಂದು ಆರ್ಟಿಕಲ್ ಓದಿದ್ದೆ, ಈ ಪೇಪರ್ ಕರೆನ್ಸಿ ಮೇಲೆ ಯಾವ ರೀತಿ ಸ್ಪೆಕ್ಯುಲೇಟಿವ್ ಅಟ್ಯಾಕ್ ಮಾಡೋದು ಅಂತ ಹೇಳಿ. ಇನ್ ಜನರಲ್ ಆಗಿ ಮೌಲ್ಯ ಕರಗುವಂತದನ್ನ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ತಗೊಂಡು ಸ್ಕೇರ್ಸ್ ಅಸೆಟ್ ಗಳನ್ನ ಬೈ ಮಾಡುವಂತದ್ದು. ರಿಯಲ್ ಎಸ್ಟೇಟ್ ಅಲ್ಲಿ ಸ್ವಲ್ಪ ಕ್ಯಾಶ್ ಫ್ಲೋ ಇರ್ತಕ್ಕಂಥ ಕಾರಣದಿಂದ ಆ ಒಂದು EMI ಗೆ ಪೇ ಮಾಡುವಂತದ್ದು. ಈ ಒಂದು ಆಟವನ್ನ ವ್ಯವಸ್ಥಿತವಾಗಿ ಯಾರು ಮಾಡ್ತಾ ಇದ್ದಾರೆ, ಸೊ ಬೇಸಿಕಲಿ ಇಟ್ಸ್ ಫೈನಾನ್ಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿ ಗೂಡ್ಸ್ ಅಂಡ್ ಸರ್ವಿಸಸ್ ನ ಕೊಟ್ಟಿಲ್ಲ. ಆಕ್ಚುಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಕೊಡದಲೇನೆ ಈ ಒಂದು ಆಟ ಆಡ್ತಿರ್ತಕ್ಕಂಥವ್ರ ಸಂಖ್ಯೆ ಸಮಾಜದಲ್ಲಿ ಜಾಸ್ತಿ ಇದೆ. ಬೇಸಿಕಲಿ ಅವ್ರಿಗೆ ಬ್ಯಾಡ್ ಇನ್ಸೆಂಟಿವ್ಸ್ ಜಾಸ್ತಿ ಬರ್ತಾನೆ ಹೋಗ್ತಾ ಇದೆ. ಈ ಒಂದು ವ್ಯವಸ್ಥೆ ಇರೋದೇ ಹೀಗೆ. ಸೊ ಈ ಒಂದು ವಿಚಾರಕ್ಕೆ ನನ್ನ ಪ್ರಪೋಸ್ ಸೊಲ್ಯೂಷನ್ ಏನಂತಾರೆ, ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ. ಮೊದಲನೇದು ಸಮಾಜ ಹಾರ್ಡ್ ಮನಿ ಸ್ಟ್ಯಾಂಡರ್ಡ್ ಗೆ ಹೋಗುವಂತದ್ದು. ಇದು ಅಂಬೇಡ್ಕರ್ ಕೂಡ ಅಡ್ವೊಕೇಟ್ ಮಾಡಿದ್ರು. ನಾವು ಒಂದು ಫಿಕ್ಸ್ ಸಪ್ಲೈ ಮಾನಿಟರಿ ರಿಜಿಮ್ ನ ಬಳಕೆ ಮಾಡಬೇಕು. ಯಾವ ರೀತಿ ಅಂತಂದ್ರೆ, ಜನ ಆಗ್ಲಿ ಸರ್ಕಾರ ಆಗ್ಲಿ ಒಂದೇ ₹1 ಕೂಡ ಪ್ರಿಂಟ್ ಮಾಡಕ್ ಸಾಧ್ಯ ಆಗ್ಬಾರ್ದು ಅನ್ನೋದು ಅವರ ಹಣಕಾಸು ಅವರ ಒಂದು ಹಣಕಾಸಿನ ವ್ಯವಸ್ಥೆಯ ಒಂದು ಐಡಿಯಾಲಜಿ ಆಗಿತ್ತು. ಅದರ ಜೊತೆಗೆ ಲ್ಯಾಂಡ್ ಅನ್ನುವಂಥದ್ದು ಒಂದು ಸ್ಕೇರ್ಸ್ ಆಗಿರ್ತಕ್ಕಂಥ ಕಾರಣದಿಂದ ಒಂದು ಕುಟುಂಬಕ್ಕೆ ಒಂದು ಜಾಗ ಒಂದು ಮನೆ ಸಾಕು. ಹಾಗಾಗಿ ಇನ್ನು ಮುಂದೆ ಈಗ ಸಂದೇಶ್ ಅವರು ಹೇಳಿದಾಗೆ ಹಿಂದೆ 3,000 ತಗೋತಿದ್ದೆ, ಈಗ 30,000 ತಗೊಳ್ತಾ ಇದ್ದೀನಿ. 1 ಲಕ್ಷ 2 ಲಕ್ಷ ತಗೊಂಡು ಒಂದು ಜಾಗ ತಗೊಳಕ್ ಸಾಧ್ಯ ಆಗ್ತಿಲ್ಲ. ಅಂದ್ರೆ 1 ಲಕ್ಷ 2 ಲಕ್ಷ ಸಂಬಳವನ್ನು ತಗೊಳಕ್ ಆಗಲ್ಲ. ಈಗ ಮುಂದೆ ಇನ್ನೊಂದು ನೆಕ್ಸ್ಟ್ ಜನರೇಷನ್ ಬಂದಾಗ ಅವರಂತೂ ತಗೊಳಕ್ ಸಾಧ್ಯನೇ ಆಗದಲ್ಲೇ ಇರ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ
ಮುಂದೆ ಹುಟ್ಟುವಂತಹ ಮಕ್ಳಿಗೂ ಕೂಡ ಒಂದು ಪ್ರಾಪರ್ಟಿ ರೈಟ್ಸ್ ಬೇಕು ಅಂತಂದ್ರೆ ಕರ್ನಾಟಕ ಈ ಕೂಡಲೇ ಹಾರ್ಡ್ ಮನಿ ಸ್ಟ್ಯಾಂಡರ್ಡ್ ಅನ್ನ ಒಪ್ಕೊಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೇ ಅವಾಗ್ಲೇ ನೀವು ಒಂದು ಕೊಟ್ಟಿದ್ದ ಉದಾಹರಣೆನ ಒಂದ್ ಸ್ವಲ್ಪ ಇನ್ನ ಫೋಕಸ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ. ರಿಯಲ್ ಎಸ್ಟೇಟ್ ನ ಒಂದು ಪ್ರಾಪರ್ಟಿ ರೈಟ್ಸ್ ಆಗಿ ನೋಡೋದಿದ್ರೆ ಆ ಪ್ರಾಪರ್ಟಿ ರೈಟ್ಸ್ ಮೇಂಟೈನ್ ಮಾಡಕ್ಕೆ ತುಂಬಾ ಫೀಸ್ಗಳು ಕಟ್ಬೇಕು ನಾವು. ಒಂದು ಗವರ್ಮೆಂಟ್ದು ಅವ್ರದೊಂದು ಶೇರ್ ಇರುತ್ತೆ, ಮತ್ತೆ ಆ ಪ್ರಾಪರ್ಟಿನ ಬೇರೆಯವ್ರಿಗೆ ಹಸ್ತಾಂತರ ಮಾಡೋದು ಅಥವಾ ನಾವು ತಗೊಳ್ಳೋದು ಅಥವಾ ಮೇಂಟೈನ್ ಮಾಡೋದು, ಇದಕ್ಕೆಲ್ಲ ಮಧ್ಯ ಫೀಸ್ಗಳೆಲ್ಲ ಇರುತ್ತೆ. ಮತ್ತೆ ಅಲ್ಲೇನಾದ್ರೂ ಮನೆ ಕಟ್ಸಿದ್ರೆ ಅದನ್ನ ಮೇಂಟೈನ್ ಮಾಡಕ್ಕೆ ಕಾರ್ತಿಕ್ ಅವ್ರು ಹೇಳ್ದಂಗೆ ಒಂದಷ್ಟು ಆ ರಿಪೇರಿ ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಅಗೇನ್ ಆ ಪ್ರಾಪರ್ಟಿ ಬಿಲ್ಡಿಂಗ್ ಕ್ವಾಲಿಟಿನೂ ಹೋಗ್ತಾ ಸ್ವಲ್ಪ ಹಾಳಾಗ್ತಿರುತ್ತೆ, ಅದನ್ನ ಮತ್ತೆ ರಿಪೇರ್ ಮಾಡ್ಬೋದು. ಸೊ ಈ ರಿಯಲ್ ಎಸ್ಟೇಟ್ ಅಂತ ಒಂದು ನಮ್ ಮೌಲ್ಯನ ಅದ್ರಲ್ಲಿ ಶೇಖರಣೆ ಮಾಡಿದ್ರೆ ಅದ್ರದ್ದು ತುಂಬಾ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ. ಅದ್ರ ಬದಲು ಇದಕ್ಕಿಂತ ಮೇಂಟೆನೆನ್ಸ್ ಕಾಸ್ಟ್ ಯಾವ್ದಕ್ ಕಮ್ಮಿ ಅಥವಾ ಯಾವ್ದಕ್ಕೆ ಮೇಂಟೆನೆನ್ಸ್ ಕಾಸ್ಟೇ ಇಲ್ಲ ಆ ತರದಕ್ಕೆ ಸ್ವಿಚ್ ಆಗೋದು ಇನ್ನ ಬುದ್ಧಿವಂತಿಕೆ ಲಕ್ಷಣ ಅಂತ ಒಂದು ಪಾಯಿಂಟ್ ಆಡ್ ಮಾಡಕ್ ಇಷ್ಟಪಡ್ತೀನಿ. ಸರ್, ನಾನು ಇದಕ್ಕೆ ಒಂದು ಪಾಯಿಂಟ್ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ರಿಯಲ್ ಎಸ್ಟೇಟ್ ಇಂದ ಪ್ರಾಪರ್ಟಿ ರೈಟ್ಸ್ ವೈಲೇಷನ್ ಆಗುತ್ತೆ. ಹೇಗಪ್ಪ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಒಂದ್ ಮದ್ವೆ ಆಗ್ತಾನೆ, ಅವನ್ಗೆ ಮಗು ಆಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಪ್ಲಾನು ಮನೆ ಕಟ್ಟೋದೇ ಇರುತ್ತೆ. ಯಾವ್ದೋ ಒಂದು ಜಾಗದಲ್ಲಿ ನೆಲೆ ನಿಲ್ಬೇಕಪ್ಪ ನಾನು ಅಂದ್ಬಿಟ್ಟು ಆಗಿನ ಪ್ರೈಸ್ಗೆ ಅವತ್ತು ಒಂದು 60-70%, ಒಂದು 30% ಕೈಯಲ್ಲಿ ಇರಬಹುದು, ಒಂದು 60-70% ಅವನು ಸಾಲವಾಗಿ ಬ್ಯಾಂಕಿಂದ ತರ್ತಾನೆ, ತಂದ್ಬಿಟ್ಟು ಆ ಜಾಗ ಮಾಡ್ತಾನೆ. ಮಾಡಿದ್ ಆದ್ಮೇಲೆ ಮಕ್ಕಳು ದೊಡ್ಡವಾಗ್ತಾ ಇರ್ತವೆ, ಇವನು ದುಡಿತಿರ್ತಾನೆ. ಸೊ ಹೀಸ್ ಇನ್ ಪ್ರೈಮ್ ಟೈಮ್, ಒಂದು 15-20 ವರ್ಷ ಲೋನ್ ಕೊಡ್ತಾನೆ. ಫೈನಲಿ ಈ ಓನ್ ದ ಹೌಸ್ ಅನ್ನೋಷ್ಟೊತ್ತಿಗೆ ಮಕ್ಕಳು ದೊಡ್ಡವರಾಗಿರ್ತಾರೆ. ಸೊ ಇವನಿಗೆ ಅದ್ರ ಮೇಲೆ ಯಾವುದೇ ರೀತಿ ಹಕ್ಕಿರೋದಿಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ 2 ಸಮಸ್ಯೆ ಬರುತ್ತೆ. ಒಂದು, ಹಿ ಕಾಂಟ್ ಸೆಲ್ ಪೋರ್ಷನ್ ಆಫ್ ದ ರಿಯಲ್ ಎಸ್ಟೇಟ್. ಈಗ 30-40 ನನಗೀಗ ಇಮಿಡಿಯೇಟ್ 10 ಲಕ್ಷ ಬೇಕು, ತುಂಬಾ ಕಷ್ಟ ಇದೆ, ಆರೋಗ್ಯದ ಸಮಸ್ಯೆ ಇದೆ, ನನಗೆ ಬೇಕೇ ಬೇಕು ಅಂದ್ರೆ ಅವನ ಅದನ್ನ ಡಿವಿಸಿಬಲ್ ಮಾಡಿ ಮಾರ್ಲಿಕ್ಕೆ ಆಗೋದಿಲ್ಲ. ಮಾರಿದ್ರೆ ಫುಲ್ ಮಾರಬೇಕು. ಫುಲ್ ಮಾರೋದಕ್ಕೆ ಬಿಡ್ತಾರ? ಮಕ್ಕಳು ದೊಡ್ಡವಾಗಿರ್ತವೆ, ಹೆಂಡತಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇಲ್ಲಿ ಈ ಗಂಡು ಅನ್ನೋ ಒಂದು ಪ್ರಾಣಿ ಇದೆಯಲ್ಲ, ಅದಕ್ಕೆ ಯಾವುದೇ ರೀತಿ ಪ್ರಾಪರ್ಟಿ ರೈಟ್ಸ್ ಇರೋದಿಲ್ಲ. ಅವನು ಏನ್ ಮಾಡ್ಬೇಕು, ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ರೂನು ಅದನ್ನ ನೀವ್ ಹೇಳ್ಬೋದು ಅಡ ಇಡ್ಬೋದು ಅಂತ. ಈಗ ನಾನು ಹೇಳ್ತಿರೋದು 100% ನಾನು ಅದನ್ನ ಮಾರ್ಬಿಟ್ಟು ನಾನು ಬೇರೆ ಕಡೆ ಶಿಫ್ಟ್ ಆಗೋದು ಅಥವಾ ಒಂದ್ ಪೋರ್ಷನ್ ಏನ್ ಪ್ರಾಫಿಟ್ ಅಂತ ಬಂದಿರುತ್ತೆ ಅದನ್ನ ಎಂಜಾಯ್ ಮಾಡ್ಬೋದು ಇಲ್ಲ ಅನ್ನೋದನ್ನ ಬಿಟ್ಟು, ಆ ಆರೋಗ್ಯ ಸಮಸ್ಯೆಗಳಿಂದ ತುಂಬಾ ಜನ ಗೌರ್ಮೆಂಟ್ ಹಾಸ್ಪಿಟಲ್ ಸಾಯ್ತಿದ್ದಾರೆ. ಇದು ನನ್ನ ನೇರ ಒಂದು ಅಪವಾದ. 100% ಪ್ರಾಪರ್ಟಿ ರೈಟ್ಸ್ ಇರೋದಿಲ್ಲ. ಯಾಕಂದ್ರೆ ಎಷ್ಟು ಮಕ್ಳು ಇರ್ತಾರೆ, ಅವ್ರ ಮಕ್ಕಳಾಗಿದ್ರೆ ಅವ್ರ ಮಕ್ಕಳು ಎಲ್ಲಾರು ಬಂದು ಕುತ್ಕೊಬಿಡ್ತಾರೆ ಲೈನ್ ಆಗಿ. ನೀನು ಇಲ್ಲಿ ಪ್ರೈವಸಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಒಂದು ಮೂಲ ಕಾರಣ. ಅದು ಸಾಮಾಜಿಕವಾಗಿ ನ್ಯಾಯ ಅನ್ಸುತ್ತೆ, ನೀನ್ ಹೋದ್ಮೇಲೆ ನಿನ್ ಹೆಂಡತಿ ಮಕ್ಕಳಿಗೆ ಅಲ್ವಾ ಇರೋದು ಅದು ಅಂತ. ಬಟ್ ಪರ್ಸನಲಿ ಆಸ್ ಅ ಇಂಡಿವಿಜುವಲ್ ಇಟ್ಸ್ ಅ ಪ್ರಾಪರ್ಟಿ ರೈಟ್ ಆಫ್ ವೈಲೇಷನ್. ನೀವು ಗೋಲ್ಡನ್ ಆದ್ರೂ ನೀವು ಇಟ್ಕೊಂಡಿದ್ರೆ ನಿಮ್ಗೆ ಕಷ್ಟ ಬಂದಾಗ ಯಾರಿಗೂ ಗೊತ್ತಾಗ್ದಂಗೆ ಪ್ರೈವೇಟ್ ಆಗಿ ಮಾರ್ಕೋಬಹುದು, ದೇರ್ ಇಸ್ ಅ ಚಾನ್ಸ್. ಬಟ್ ರಿಯಲ್ ಎಸ್ಟೇಟ್ ಅಲ್ಲ. ಯಾಕೆ ಅಂದ್ರೆ ಅಲ್ಲಿ ಮಧ್ಯದಲ್ಲಿ 3ನೇ ವ್ಯಕ್ತಿ ಆಗಿರುವಂತಹ ಒಂದು ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದು ನಿಮಗೆ ಮಾರ್ಲಿಕ್ಕೆ ಬಿಡೋದಿಲ್ಲ. ಸೈನ್ ಬೇಕನ್ನುತ್ತೆ, ಇನ್ನೊಂದು ಮತ್ತೊಂದು ವೆರಿಫಿಕೇಶನ್. ಸೊ ಇಲ್ಲಿ ಪ್ರೈವೇಸಿ ಅಂತ ರಿಯಲ್ ಎಸ್ಟೇಟ್ ಅಲ್ಲಿ ಬರೋದಿಲ್ಲ. ಆಮೇಲೆ ಸಂಪೂರ್ಣವಾಗಿ ಮಾರ್ಬೇಕಾಗುತ್ತೆ. ಮತ್ತೆ ಲಾಂಗ್ ಪ್ರೋಸೆಸ್. ನಿಮಗೆ ಒಂದು ರಿಯಲ್ ಎಸ್ಟೇಟ್ ನ ನೀವು ಮಾರೋದು ಈಸಿ ಅಲ್ಲ. ಅದು ಈಗ ನೀವೊಂದು 10 ನಿಮಿಷಕ್ಕೆ ಬಿಟ್ಕಾಯಿನ್ ಎಕ್ಸ್ಚೇಂಜ್ ಹೋಗ್ತೀರಾ, ಅವತ್ತಿನ ರೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಮಾರ್ತೀರಾ, ಲಿಸ್ಟ್ ಮಾಡ್ತೀರಾ, ಯಾರನ್ನ ಬರ್ತಾರೆ ತಗೋತಾರೆ, ನಿಮ್ಗೆ ಇಮಿಡಿಯೇಟ್ 24 ಅವರ್ಸ್ ಅಥವಾ 48 ಅವರ್ಸ್ ಅಲ್ಲಿ ದುಡ್ಡು ಬಂದ್ಬಿಡುತ್ತೆ. ರಿಯಲ್ ಎಸ್ಟೇಟ್ ಹಂಗಲ್ಲ. ವಾಸ್ತು ನೋಡ್ತಾರೆ, ಅದ್ರ ಮೇಲೆ ಮನೆ ಇದ್ರೆ ಡಿಪ್ರಿಸಿಯೇಷನ್ ಅಂತಾರೆ, ಕಾರ್ನರ ಅಲ್ವಾ ಅಂತಾರೆ, ಇಳಿಜಾರು ಇದೆಯಾ, ಅಪ್ಪಿದೆಯಾ, ಜಾಗ ಯಾವುದು, ಮಣ್ಣು ಯಾವುದು, ಏನಿದೆ, ಯಾರ್ದು ಮೂಲ, ಎಲ್ಲಿಂದ ಬಂತು, ಇದು ಯಾವ ಜನಾಂಗಕ್ಕೆ ಸೇರಿದ್ದು, ಯಾರಿಗೆ ಸೇರಿದ್ದು ಅಂತೆಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಇಟ್ಸ್ ನಾಟ್ ಯೂನಿಫಾರ್ಮ್. ನೀವ್ ಹೇಳ್ದಂಗೆ ರಿಯಲ್ ಎಸ್ಟೇಟ್ ಇಸ್ ನಾಟ್ ಯೂನಿಫಾರ್ಮ್. ಬೆಂಗಳೂರಲ್ಲಿರೋ 30-40 ಬೇರೆ, ಮೈಸೂರಲ್ಲಿರೋ 30-40 ಬೇರೆ, ತುಮಕೂರಲ್ಲಿರೋ 30-40 ಆಲ್ವೇಸ್ ಬೇರೆ. ಡಿಫರೆಂಟ್ ವಾತಾವರಣ, ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್ ಎಲ್ಲ ಇರುತ್ತೆ. ಅದರಿಂದ ಫಸ್ಟ್ ಸ್ಟ್ರೆಸ್ಗೆ ಗುರಿ ಆಗುವಂತದ್ದು ಈ ಮನೆ ಯಜಮಾನ ಅಂತ ಇರ್ತಾನಲ್ಲ, ಯಾರ ಹೆಸರಲ್ಲಿ ಇರ್ತದೆ ಅವ್ರಿಗೆ ಇದಾಗುತ್ತೆ. ಅವ್ರು 100% ಈ ಕಾಂಟ್ ಓನ್. ಅವನ್ ಏನಾದ್ರೂ ಮಕ್ಕಳು ದೊಡ್ಡವರಾಗೋದಕ್ಕಿಂತ ಮುಂಚೆ, ಮದ್ವೆಗಿಂತ ಮುಂಚೆ ಮಾರಿದ್ರೆ 100% ಈ ಕ್ಯಾನ್ ಸೆಲ್ ಅಂಡ್
ಯು ಕ್ಯಾನ್ ಗಿವ್ ಸಮ್ ಕಟ್ ಟು ಗೌರ್ಮೆಂಟ್ ಅಂಡ್ ಯು ಕ್ಯಾನ್ ಸೆಲ್ ಇಟ್ 100%. ಬಟ್ ನಿಮ್ಗೆ ಆಮೇಲೆ ಬರ್ತಾ ಬರ್ತಾ ನೀವು ಆ ಒಂದು ಸಂಸಾರದ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಿಮ್ಗೆ 100% ಅದ್ರ ಮೇಲೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ. ಅದು ದೊಡ್ಡ ಸಮಸ್ಯೆ. ಆಮೇಲೆ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಆಗುತ್ತೆ. ಈಗ ಜನಗಳು ನಮ್ದು ಇಂಡಿಯಾ ಸೋಷಿಯಲಿಸ್ಟ್ ಕಂಟ್ರಿ ಆಗಿರೋದ್ರಿಂದ ಫಸ್ಟ್ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ಚಿನ್ನ ಅಡ ಇಟ್ಟ ಅಂದ್ರೆ ಓ ಇವನ್ಗೆ ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ, ಮನೆ ಮಾರ್ದ ಅಂತಂದ್ರೆ ಓ ಇವನು ಹೋದ, ಸಂಪೂರ್ಣವಾಗಿ ಇವೊಂದು ಫೈನಾನ್ಷಿಯಲಿ ಕೊಲಾಪ್ಸ್ ಆಗ್ಬಿಟ್ಟಿದ್ದಾನೆ ಅನ್ಬಿಟ್ಟು ಅವನನ್ನ ಸಮಾಜದಲ್ಲಿ ನೆಕ್ಸ್ಟ್ ಗ್ರೇಡ್ ತಳ್ತಾರೆ. ಏನಂತಾರೆ, ಕೆಳ ವರ್ಗಕ್ಕೆ, ಕೆಳ ದರ್ಜೆಗೆ ಹೋಗ್ತಾನೆ ಮನುಷ್ಯ, ಮರ್ಯಾದೆ ಇರೋದಿಲ್ಲ. ಅದರಿಂದ ಒಬ್ಬ ಗಂಡಸಿಗೆ ಏನಾಗುತ್ತೆ, ತುಂಬಾ ಸಮಸ್ಯೆ ಅನ್ಸುತ್ತೆ ನನ್ನ ಪ್ರಕಾರ. ಒಬ್ಬ ಇಂಡಿವಿಜುವಲ್ಗೆ ತುಂಬಾ ನೋವಿನ ವಿಚಾರ ಬರುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ. ಅದಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಪ್ಲಸ್ ಇನ್ನೊಂದಷ್ಟು ಸರ್ಕಮ್ಸ್ಟೆನ್ಸ್ ತಗೊಂಡ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ನನಗೆ ರಿಯಲ್ ಎಸ್ಟೇಟ್ ಇಂದ. ವೈಲ್ ಬೈಯಿಂಗ್ ಪ್ಯಾರಾಮೀಟರ್ಸ್ ಆರ್ ಡಿಫರೆಂಟ್, ವೈಲ್ ಸೆಲ್ಲಿಂಗ್ ದ ಪ್ಯಾರಾಮೀಟರ್ಸ್ ಆರ್ ಟೋಟಲಿ ಡಿಫರೆಂಟ್. ನಮ್ಮ ರಾಜ್ಯದಲ್ಲಿ ಪ್ರಾಪರ್ಟಿ ರೇಟ್ಸ್ ಇಲ್ಲ ಅಂತಕ್ಕಂಥದ್ದು ನನ್ನ ಬಲವಾದ ಅಭಿಪ್ರಾಯ. ಯಾಕೆಂದ್ರೆ ರೀಸೆಂಟ್ಲಿ ಬಿಡದಿಲಿ ನಡೀತಾ ಇರ್ತಕ್ಕಂಥ ಘಟನೆ ಇರಬಹುದು, ರಾಜ್ಯ ಸರ್ಕಾರ ಅಲ್ಲಿ ಪ್ರಾಪರ್ಟಿ ರೇಟ್ಸ್ ನಮಗೆ ಕೊಡಿ ಅಂತ ಹೇಳಿ ಹೇಳ್ತಾ ಇದೆ. ಜೊತೆಗೆ ಮೈಸೂರಲ್ಲಿ ಕೂಡ ಹಲವಾರು ಪ್ರಕರಣ ಆಯ್ತು, ಮತ್ತೆ ದೇವನಹಳ್ಳಿ ಆಗಿರ್ಬೋದು, ಮತ್ತೆ ರೀಸೆಂಟ್ ಆಗಿ ಗುಲ್ಬರ್ಗದಲ್ಲಿ ಕೂಡ ಒಂದಿಷ್ಟು ಜನ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು. ಆದ್ರೆ ಈಗ ಕೋರ್ಟ್ ಕೂಡ ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಏನ್ ಹೇಳಿದೆ ಅಂತಂದ್ರೆ, ಅದು ಜಾಗ ಬೇರೆ ಒಂದು ಅಂತ ಹೇಳಿದೆ. ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಈಗ ಬೀದಿಲ್ ಬಂದು ಜಗಳ ಆಡ್ತಾ ಇದ್ದಾರೆ. ಸೊ ಎಲ್ಲಾ ಸಮಸ್ಯೆ ಬಂದಿರ್ತಕ್ಕಂಥ ಮೂಲ ಕಾರಣ ಏನಂತಂದ್ರೆ, ಒಂದು ಲೆಡ್ಜರ್, ರಿಯಲ್ ಎಸ್ಟೇಟ್ ನ ಒಂದು ಲೆಕ್ಕ ಪುಸ್ತಕ ಏನಿದೆ, ಆ ಒಂದು ಲೆಕ್ಕ ಪುಸ್ತಕ ಕರೆಕ್ಟ್ ಆಗಿ ಮೈಂಟೈನ್ ಆಗ್ತಾ ಇಲ್ಲ ಅನ್ನುವಂತ ಒಂದೇ ಕಾರಣದಿಂದ ಎಲ್ಲಾ ಸಮಸ್ಯೆ ಬಂದಿರತಕ್ಕಂಥದ್ದು. ಸೊ ಆ ಒಂದು ಲೆಕ್ಕ ಪುಸ್ತಕದಲ್ಲಿ ಯಾವುದು ವ್ಯಾಲಿಡ್ ಟ್ರಾನ್ಸಾಕ್ಷನ್, ಯಾವುದು ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಅನ್ನುವಂತಹ, ಯಾವ ಆಧಾರದ ಮೇಲೆ ಇದನ್ನ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಅನ್ಬೇಕು, ಯಾವ ಆಧಾರದ ಮೇಲೆ ಇದನ್ನ ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೇಕು. ಅಲ್ಲಿ ಕೂತಿರ್ತಕ್ಕಂಥ ಮಧ್ಯವರ್ತಿ ರಿಯಲ್ ಎಸ್ಟೇಟ್ ನ ಲೆಕ್ಕ ಪುಸ್ತಕದಲ್ಲಿ ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಏನಾದ್ರು ಎಂಟ್ರು ಮಾಡ್ದ ಅಂತಂದ್ರೆ ಅಲ್ಲಿಗೆ ಸಮಸ್ಯೆ ಬಂತು ಅಂತ ಹೇಳಿ ಅರ್ಥ. ಸೊ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಪರ್ಟಿ ರೈಟ್ಸ್ ವೈಲೇಷನ್ ಬರ್ತಾ ಇರ್ತಕ್ಕಂಥದ್ದು ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಕೈಲಿ ರಿಯಲ್ ಎಸ್ಟೇಟ್ ನ ಎಂಟೈರ್ ಲೆಕ್ಕ ಪುಸ್ತಕ ಅಲ್ಲಿ ಹೋಗಿ ಕೂತ್ಕೊಂಡಿದೆ. ಆ ಒಂದು ಲೆಕ್ಕ ಪುಸ್ತಕವನ್ನ ಯಾವ ರೀತಿ ಬೇಕಾದ್ರೂ ಅದನ್ನ ಬದಲಾವಣೆ ಮಾಡಬಹುದಾದಂತ ಒಂದು ಅವಕಾಶ ಮನುಷ್ಯನಿಗೆ ಕೊಟ್ಟಿದೆ. ಮನುಷ್ಯ ಅತಿ ಆಸೆ, ದುರಾಸೆ ಹೊಂದಿರ್ತಕ್ಕಂಥ ವ್ಯಕ್ತಿ ಆ ಒಂದು ಲೆಕ್ಕ ಪುಸ್ತಕದ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಆ ಒಂದು ಲೆಕ್ಕ ಪುಸ್ತಕದ ಜೊತೆ ಆಟ ಆಡದಂತ ಸಂದರ್ಭದಲ್ಲೆಲ್ಲ ಯಾರೆಲ್ಲ ಆ ಒಂದು ಲೆಕ್ಕ ಪುಸ್ತಕದ ಮೇಲೆ ಡಿಪೆಂಡ್ ಆಗಿದ್ದಾರೆ, ಎಲ್ಲರ ಜೀವನ ಸಮಸ್ಯೆಗೆ ಒಳಪಡ್ತಾನೆ ಹೋಗ್ತಾ ಇರುತ್ತೆ. ಸೊ ಬೇಸಿಕಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಆ ಒಂದು ಲೆಕ್ಕ ಪುಸ್ತಕದಲ್ಲಿ ಇರ್ತಕ್ಕಂಥ ನಮ್ಮ ಟ್ರಾನ್ಸಾಕ್ಷನ್ ನ ನಾವ್ ಎಷ್ಟು ಜೋಪಾನವಾಗಿ ನೋಡ್ಕೋತೀನಿ, ಅವನ್ ಸರ್ವೈವಲ್ ಆಗ್ತಾನೆ. ಟ್ರಾನ್ಸಾಕ್ಷನ್ ಏನಾದ್ರೂ ಹಿಂದೆ ಆಡ್ ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಮುಂದೆ ಮಾಡುವಂತ ಟ್ರಾನ್ಸಾಕ್ಷನ್ಸ್ ಸ್ವಲ್ಪ ಏನಾದ್ರು ಚೇಂಜ್ ಆಯ್ತು ಅಂತಂದ್ರೆ ಅಲ್ಲಿಗೆ ಸಮಸ್ಯೆ ಬಂತು ಅಂತ ಹೇಳಿ ಅರ್ಥ. ಹೌದು ಕಾರ್ತಿಕ್, ಈ ಲೆಡ್ಜರ್ ಅಥವಾ ಈ ಲೆಕ್ಕನ ಮೇಂಟೈನ್ ಮಾಡಕ್ಕೆ ಯಾರೇ ಒಬ್ರಾಗ್ಲಿ, ಎಷ್ಟೇ ಒಳ್ಳೆಯವನಾಗಿರ್ಲಿ, ಒಬ್ಬರಿಗೆ ಆ ಅಧಿಕಾರ ಬರ್ತಿದೆ ಅಥವಾ ಒಂದ್ ಗುಂಪಿಗೆ ಅಧಿಕಾರ ಬರ್ತಿದೆ ಅಂತ ಹೇಳಿದ್ರೆ ಅದು ಹೇಳ್ತಾರಲ್ಲ ಪವರ್ ಕರಪ್ಟ್ಸ್ ಅಂತ. ಯಾರಿಗೆ ಅಧಿಕಾರ ಬರುತ್ತೆ ಅವ್ರು ಡೆಫಿನೆಟ್ಲಿ ಕರಪ್ಟ್ ಆಗುವಂತ ತುಂಬಾ ಚಾನ್ಸಸ್ ಇರುತ್ತೆ. ಆದಷ್ಟುವೆ ಲೈಕ್ ಅದು ಯಾರೇ ಒಬ್ಬರಿಗೆ ಅಥವಾ ಒಂದ್ ಗುಂಪಿಗೆ ಪವರ್ ಬರ್ದೇ ಇರೋ ತರ ಒಂದು ಸಿಸ್ಟಮ್ ಕಂಡಿಡಿದ್ರೆ ಬೆಸ್ಟ್ ಇರುತ್ತೆ. ಈ ಹಿಂದೆ ಹಲವಾರು ಟೆಕ್ನಾಲಜಿ ಕಾರಣಗಳಿಂದನೋ ಅಥವಾ ಬೇರೆ ಒಂದಷ್ಟು ಆವಿಷ್ಕಾರದ ಕಾರಣದಿಂದನೋ ಅದು ಆಗ್ತಿರ್ಲಿಲ್ಲ. ಮೊದಲ ಬಾರಿಗೆ ಬಿಟ್ಕಾಯಿನ್ ನಲ್ಲಿ ಸತೋಶಿ ಅವರು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದಾರೆ. ಹಂಗಾಗಿ ಯಾರ್ದೇ ಮೂರನೇ ವ್ಯಕ್ತಿದು ಟ್ರಸ್ಟ್ ಇಲ್ದೆ ಅಥವಾ ನಂಬಿಕೆ ಇಲ್ದೆ ಒಬ್ಬರಿಂದ ಇನ್ನೊಬ್ಬರಿಗೆ ಒಂದು ಮೌಲ್ಯನ ವರ್ಗಾವಣೆ ಮಾಡೋ ಅಂತ ಒಂದು ವ್ಯವಸ್ಥೆ ಬಿಟ್ಕಾಯಿನ್. ಹಂಗಾಗಿ ಅದನ್ನ ನಾವುಗಳೆಲ್ಲ ಸದುಪಯೋಗ ಪಡ್ಕೊಬೇಕು. ಅದು ಸ್ಪೆಷಲಿ ಈ ಟೈಮಲ್ಲಿ ಇನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಾವುಗಳು ಒಂದಷ್ಟು ಅದ್ರ ಮೇಲೆ ತಿಳ್ಕೊಂಡು ಅದ್ರದ್ದು ಆ ಟೆಕ್ನಾಲಜಿಯ ಒಂದು ಉಪಯೋಗ ಪಡ್ಕೊಬೇಕು. ಈಗ ನಾನೊಂದು ಪಾಯಿಂಟ್ ನ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ರಿಯಲ್ ಎಸ್ಟೇಟ್ ನ ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಎಲ್ಲಾರು ಒಪ್ಕೋತಾ ಇದಾರೆ. ದಟ್ ಈಸ್ ರಾಂಗ್. ಹೇಗೆ ಅಂತಂದ್ರೆ, ಈಗ ನಾನಿರೋ ಏರಿಯಾಲಿ ಅಥವಾ ನನಗೆ ಗೊತ್ತಿರುವಂತಹ ಸುತ್ತಮುತ್ತ ಏರಿಯಾಲಿ ಒಂದು ಒಳ್ಳೆ ಬಿಲ್ಡಿಂಗ್ ಅಥವಾ ಒಂದು ಒಳ್ಳೆ ಮನೆ ಅಂತಂದ್ರೆ ಇಟ್ ಕಾಸ್ಟ್ ಯು ಅರೌಂಡ್ 2 to 2.5 crores. ಮೇ ಬಿ ಬೆಂಗಳೂರಲ್ಲಿ ಅದು ನಾರ್ಮಲ್, ಹೊರಗಡೆ ಅಂದ್ರೆ 1-1.5 ಕೋಟಿ ಹಂಗೆಲ್ಲ ಆಗುತ್ತೆ. ಈಗ ಈ ಫಿಯಟ್ ಟರ್ಮ್ಸ್ ಅಲ್ಲೇ ನಾವು ಥಿಂಕ್ ಮಾಡಿದ್ರೇನು
2.5 ಕೋಟಿಗೆ ಒಂದು 4 ಮನೆ, 5 ಮನೆ ಅಥವಾ 6 ಮನೆ ಇರುತ್ತೆ. ಒಂದೊಂದು ಮನೆಗೆ 20,000 ಅಂತಂದ್ರು ಎಷ್ಟಾಯ್ತು? 8 2 1,60,000 ಬರುತ್ತೆ. ಬಟ್ ದಟ್ ಈಸ್ ನಾಟ್ ದ ಕೇಸ್. ಲೈಕ್ ಅಷ್ಟೆಲ್ಲ ಬರೋದಿಲ್ಲ. ಈಗ ನಾನೇ ಉದಾಹರಣೆ ಒಂದು ಮನೆನ ತಗೋತೀನಿ. ಸೊ ರೀಸೆಂಟ್ ಆಗಿ ಆ ಮನೆ ಸೇಲ್ ಆಯ್ತು. ಅದಕ್ಕೆ ಬಂದ್ಬಿಟ್ಟು ನಿಮ್ಗೆ 2.5 ಕೋಟಿ ಅದರ ವ್ಯಾಲ್ಯೂ. ಅದರಿಂದ ಬರ್ತಾ ಇರೋ ರಿಟರ್ನ್ಸ್ ಏನಪ್ಪಾ ಅಂತಂದ್ರೆ 50,000. ಈಗ ಲಕ್ಷಕ್ಕೆ 1 ಕೋಟಿಗೆ 1% ಅಂತಂದ್ರು 1 ಲಕ್ಷ ರೂಪಾಯಿ ಆಗುತ್ತೆ. 2 ಲಕ್ಷ ಅಂದ್ರೆ 2 ಕೋಟಿ ಅಂದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ. 2.5 ಕೋಟಿ ಅಂದ್ರೆ ಹತ್ತತ್ರ ನಿಮ್ಗೆ ಏನಾಗ್ಬೇಕು? 2.5 ಲಕ್ಷ ಪ್ರಾಫಿಟ್ ಬರ್ಬೇಕು. 1% ಅಂತ ಅನ್ಕೊಂಡ್ರು. ನಾ ಫಿಯಟ್ ಟರ್ಮ್ಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಆದ್ರೂ ನಾನು ನಿಮ್ಗೆ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ. ನಿಮಗೆ ನೀವ್ ಹೆಂಗನ ಲೆಕ್ಕ ಹಾಕಿ, ಯಾವ ತರನ ಲೆಕ್ಕ ಹಾಕಿದ್ರು ರಿಯಲ್ ಎಸ್ಟೇಟ್ ಅಲ್ಲಿ ಬರುವಂತಹ ಪರ್ಸೆಂಟೇಜ್ 0.25 to 5% ದಾಟೋದಿಲ್ಲ. ಆಲ್ರೆಡಿ ನಾವು ಫಿಯಟ್ ವ್ಯವಸ್ಥೆಯಲ್ಲಿ ಇದೀವಿ. ಫಿಯಟ್ ವ್ಯವಸ್ಥೆಯಲ್ಲಿ ನಿಮಗೆ ಮಿನಿಮಮ್ ಇನ್ಫ್ಲೇಷನ್ ನನ್ನ ಪ್ರಕಾರ ಗವರ್ನಮೆಂಟ್ ರೆಕಾರ್ಡೆಡ್ ಇನ್ಫ್ಲೇಷನ್ FD ರೇಟ್ ಏನ್ ಕೊಡ್ತಾರಲ್ಲ ಅಷ್ಟಿರುತ್ತೆ. 7% ಇರುತ್ತೆ ನನ್ನ ಪ್ರಕಾರ. ಅವರು 6.5-7% ನಿಮ್ಗೆ RBI ಇಂಟ್ರೆಸ್ಟ್ ಗೈಡ್ ಲೈನ್ಸ್ ಇದ್ದೇ ಇರುತ್ತೆ. RBI ರೆಪೋ ರೇಟ್ ಇದ್ದೇ ಇರುತ್ತೆ 6.5%. ನಿಮ್ಗೆ FD ಅದಕ್ಕಿಂತ 1% ಅಥವಾ 1.5% ಎಕ್ಸ್ಟ್ರಾ ಕೊಡ್ತಾನೆ ಅಂತ ಅನ್ಕೊಂಡ್ರು ಅದು ರೆಕಾರ್ಡೆಡ್. ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳು ಹೇಳುವಂತ ಪರ್ಸೆಂಟೇಜ್ ನಿಮ್ಗೆ ಅಷ್ಟಂತಂದ್ರೆ ರಿಯಲ್ ಇನ್ಫ್ಲೇಷನ್ ಇಸ್ ಆಲ್ವೇಸ್ ಡಿಫರೆಂಟ್. ಏನಂತೀರಾ? ನೀವೇನಂತೀರಾ? ರಿಯಲ್ ಎಸ್ಟೇಟ್ ಇನ್ಫ್ಲೇಷನ್ ನಿಮ್ಗೆ ಆಲ್ವೇಸ್ ಡಿಫರೆಂಟ್. ಆಲ್ವೇಸ್ ನನ್ನ ಪ್ರಕಾರ ಡಬಲ್ ಅಥವಾ ಟ್ರಿಬಲ್ ಇರುತ್ತೆ. ಈಗ US ಇನ್ಫ್ಲೇಷನ್ 3.5 ಅಂದ್ರೆ ಅದು ಅಲ್ಲಿನ ಇಂಟ್ರೆಸ್ಟ್ ರೇಟ್ 3.5. ನನ್ನ ಪ್ರಕಾರ 7% ಅಂತಾರೆ. ಬಟ್ ಎಕ್ಸೆಪ್ಟ್ USA, ಆಲ್ ಅದರ್ ಕಂಟ್ರೀಸ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಡಬಲ್ ಇನ್ಫ್ಲೇಷನ್. ಯಾಕೆ ಎಲ್ಲರೂ US ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಅಂತಂದ್ರೆ ದೇರ್ ಈಸ್ ಓನ್ಲಿ ಸಿಂಗಲ್ ಇನ್ಫ್ಲೇಷನ್ ಬಿಕಾಸ್ ದಟ್ ಈಸ್ ಅ ರಿಸರ್ವ್ ಕರೆನ್ಸಿ. ನಿಮ್ಗೆ ಅಲ್ಲಿ ಇನ್ಫ್ಲೇಷನ್ ನನ್ನ ಪ್ರಕಾರ 7% ಇದೆ. ನೀವು ಅದು ಬಿಟ್ಟು ಬೇರೆ ಯಾವುದೇ ದೇಶಗಳಿಗೆ ಹೋದ್ರು ಇನ್ಫ್ಲೇಷನ್ ಡಿಫರೆಂಟ್ ಇರುತ್ತೆ. ಕರೆನ್ಸಿ ಡಿಪ್ರಿಸಿಯೇಷನ್ ಅವನ್ನೆಲ್ಲ ಸೇರ್ಕೊಂಡ್ರೆ ನಮ್ಮ ದೇಶದ ಇನ್ಫ್ಲೇಷನ್ 15 to 20% ಇದೆ. ಬರ್ತಾ ಇದೆಯಾ 15 to 20% ರಿಯಲ್ ಎಸ್ಟೇಟ್ ಅಲ್ಲಿ? ನೀವ್ ಯಾವ ತರನ ಲೆಕ್ಕ ಹಾಕೊಳ್ಳಿ, ಯಾವುದೇ ಬಿಲ್ಡಿಂಗ್ ತಗೊಳ್ಳಿ, ನಾನು ಹೇಳ್ತಾ ಇರೋದು ಮೊದಲು ತಗೊಂಡಿದ್ರಲ್ಲ, ಈಗ ತಗೊಂಡು ಅದರಿಂದ ನೆಕ್ಸ್ಟ್ ಮಂತ್ ಇಂದ ನಾನು ಅದರಿಂದ ಏನಾನ ಅರ್ನ್ ಮಾಡ್ತೀನಿ ಅಂತಂದ್ರೆ ನೀವ್ ಹೇಳ್ದಂಗೆ ಇದ್ರಂತ ಪಾನ್ಸಿ ಸ್ಕೀಮ್ ಯಾವ್ದು ಇಲ್ಲ. 0.25 to 0.5% ಮೇಲೆ ನಿಮ್ಗೆ ರಿಟರ್ನ್ ಬರೋದಿಲ್ಲ. ಯು ಆರ್ ನಾಟ್ ಬೀಟಿಂಗ್ ದ ಇನ್ಫ್ಲೇಷನ್. ಅದ್ ಹೆಂಗ್ ನೀವು ಬಂಡವಾಳ ಹಾಕ್ತೀರಾ ರಿಯಲ್ ಎಸ್ಟೇಟ್ ಅಲ್ಲಿ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಭಾವನಾತ್ಮಕವಾಗಿ ನಿಮ್ಗೆ ನಿಮ್ಮ ಫ್ಯಾಮಿಲಿಗಳು ಫೋರ್ಸ್ ಮಾಡ್ತವೆ ಅಂತ ಏನಾನ ಹಾಕಿ ಒಂದು ಹ್ಯಾಪಿ ಇಲ್ಯೂಷನ್ ಅಲ್ಲಿ ಇದೀರಿ ಅಂತಂದ್ರೆ ದಟ್ ಈಸ್ ಓಕೆ. ಬಟ್ ರಿಟರ್ನ್ಸ್ ಆರ್ ನಾಟ್ ದೇರ್. ರಿಟರ್ನ್ಸ್ ಆರ್ ಆಸ್ ಪರ್ ಮೈ ನಾಲೆಡ್ಜ್ ನೆಗೆಟಿವ್. ನಿಮ್ಗೆ ಮೈನಸ್ ಅಲ್ಲಿ ಹೋಗ್ತಾ ಇರುತ್ತೆ. 0.25% to 0.5%. ನೀವು ಯಾವುದೇ ಮನೆಗೆ ಹೋಗಿ ಯಾವ ತರದ ಎಕ್ಸೆಪ್ಟ್ ಕಮರ್ಷಿಯಲ್, ನೀವು ಎನಿ ರಿಯಲ್ ಎಸ್ಟೇಟ್ ಬಂದ್ರೆ ನಿಮಗೆ 0.25 to 0.5% ಮೇಲೆ ಬರೋದಿಲ್ಲ. ನಿಮ್ದು ಲಕ್ ಇದ್ರೆ 1% ಬರಬಹುದಷ್ಟೇ. ಸೊ ಯು ಆಸ್ ಎ ಓನರ್ ಆಫ್ ದ ರಿಯಲ್ ಎಸ್ಟೇಟ್ ಯು ಆರ್ ನಾಟ್ ಬೀಟಿಂಗ್ ದ ಇನ್ಫ್ಲೇಷನ್ ಅಂಡ್ ಯು ಆರ್ ಲೂಸಿಂಗ್ ದ ವ್ಯಾಲ್ಯೂ. ಇದು ನನ್ನ ಅಭಿಪ್ರಾಯ. ಸೊ ಈ ಒಂದು ಮಾನಿಟರಿ ಇನ್ಫ್ಲೇಷನ್ ನ ವಿಚಾರವಾಗಿ ಮತ್ತೆ ಸಂದೇಶ್ ಅವರು ಹೇಳಿದಂತ ಬಿಟ್ಕಾಯಿನ್ ವಿಚಾರವಾಗಿ ತಗೊಂಡು ನಾನು ಪ್ರಾಪರ್ಟಿ ರೈಟ್ಸ್ ವಿತ್ ರೆಸ್ಪೆಕ್ಟ್ ಟು ಬಿಟ್ಕಾಯಿನ್ ಅಂತ ವಿಚಾರವಾಗಿ ತಗೊಳಕ್ ಇಷ್ಟಪಡ್ತೀನಿ. ಮೊದಲನೇದು, ಇನ್ಫ್ಲೇಷನ್ ಇಸ್ ಆಲ್ವೇಸ್ ಎ ಮಾನಿಟರಿ ಫೆನಾಮಿನಾ. ಅದು ಮಿಲ್ಟನ್ ಫ್ರೀಡ್ಮನ್ ಹೇಳಿರುವಂತದ್ದಾಗಿರ್ಬೋದು ಅಥವಾ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರುವಂತಹ ಹಣಕಾಸು ವಿಚಾರವಾಗಿ ಆಗಿರ್ಬೋದು. ಇಂಡಿಯಾ ಮನಿ ಸಪ್ಲೈ M2 ಡೇಟಾ ಇನ್ RBI ಕೊಟ್ಟಿದೆ. ಅದ್ರ ಪ್ರಕಾರ ಹೇಳೋದಾದ್ರೆ ಜನವರಿ 2025 ಡಿಸೆಂಬರ್ 2025 ಅಂದ್ರೆ ಒಂದು ವರ್ಷದಲ್ಲಿ ಹೊಸ ಹಣ ಎಷ್ಟು ಮಾರ್ಕೆಟಿಗೆ ಬಂತು ಅಂತ ನೋಡೋದಾದ್ರೆ 17% ಹೆಚ್ಚುವರಿ ಹಣ ಮಾರ್ಕೆಟಿಗೆ ಬಂದಿದೆ. ಅಂದ್ರೆ ನಾವು ಡಿಸೆಂಬರ್ 2024 ಎಷ್ಟು ಹಣ ಇತ್ತೋ ಅದಕ್ಕೆ ಕಂಪೇರ್ ಮಾಡಿದ್ರೆ 17% ಹೆಚ್ಚುವರಿ ಹಣವನ್ನ 2025 ಒಂದೇ ವರ್ಷದಲ್ಲಿ ತಗೊಂಡ್ಬಂದು ಈ ವ್ಯವಸ್ಥೆಗೆ ಬಿಟ್ಟಿದೀವಿ ಅಂತ ಹೇಳಿ ಒಂದು ಡೇಟಾ ಹೇಳ್ತಾ ಇದೆ. ಸೊ ಬೇಸಿಕಲಿ ದ ಇನ್ಫ್ಲೇಷನ್ ಈಸ್ 17%. ಸರ್ಕಾರಗಳು ಕೊಡ್ತಾ ಇರ್ತಕ್ಕಂಥದ್ದೇನು ಚಿಲ್ಲರೆ ಹಣದುಬ್ಬರ. ಒಂದು ಬ್ಯಾಸ್ಕೆಟ್ ಅಲ್ಲಿ ತಗೊಂಡು ಯಾವ್ದಾದ್ರು ಗೂಡ್ಸ್ ಅಂಡ್ ಸರ್ವಿಸ್ ಗಳನ್ನ ಇಟ್ಟು ಅದರಿಂದ ಬರ್ತಾ ಇರ್ತಕ್ಕಂಥ ಚಿಲ್ಲರೆ ಹಣದುಬ್ಬರ. ಆ ಒಂದು ಬ್ಯಾಸ್ಕೆಟ್ ಅಲ್ಲಿ ಯಾವ ಗೂಡ್ಸ್ ಇದೆ, ಎಷ್ಟೆಷ್ಟು ಬರ್ತಾ ಇದೆ ಅವೆಲ್ಲವೂ ಕೂಡ ಸರ್ಕಾರ ತೀರ್ಮಾನ ಮಾಡ್ತಿರ್ತಕ್ಕಂತ ಒಂದು ಇನ್ಫ್ಲೇಷನ್. ಸೊ ಮಾನಿಟರಿ ಇನ್ಫ್ಲೇಷನ್ ಪ್ರಕಾರ ಹೇಳೋದಾದ್ರೆ 17% ಮಾನಿಟರಿ ಇನ್ಫ್ಲೇಷನ್ 2025 ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸ್ಯಾಲರಿ ಬೀಟ್ ಆಗಿಲ್ಲ ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಅಷ್ಟು ಇನ್ವೆಸ್ಟ್ಮೆಂಟ್ ಬಂದಿಲ್ಲ. ಯಾರೆಲ್ಲ ಸ್ಟಾಕ್ಸ್ ಹೋಗಿದ್ದಾರೆ ಅಲ್ಲೂ ಕೂಡ ಅಷ್ಟು ರಿಟರ್ನ್ಸ್ ಬಂದಿಲ್ಲ. ಸೊ ಬೇಸಿಕಲಿ ಎಲ್ಲರೂ ಕೂಡ ನೆಟ್ ನೆಗೆಟಿವ್ ಹೋಗಿದ್ದಾರೆ. ಪ್ರಾಪರ್ಟಿ ರೈಟ್ ವಿತ್ ರೆಸ್ಪೆಕ್ಟ್ ಟು ಬಿಟ್ಕಾಯಿನ್ ಹೋಗೋದಾದ್ರೆ
ನಾನು ಹಿಂದೆ ಏನು ವಿಚಾರವಾಗಿ ಹೇಳಿದ್ದೆ, ಇದು ಒಂದು ಲೆಡ್ಜರ್ ಏನಿದೆ, ರಿಯಲ್ ಎಸ್ಟೇಟ್ ನ ಲೆಡ್ಜರ್ ಸರ್ಕಾರ ಅನ್ನುವಂತಹ ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಕೂತ್ಕೊಂಡಿದೆ. ಅಲ್ಲಿ ಯಾವ್ದು ಟ್ರಾನ್ಸಾಕ್ಷನ್ ವ್ಯಾಲಿಡ್ ಇದೆ, ಯಾವ್ದು ಇನ್ವ್ಯಾಲಿಡ್ ಇದೆ ಅನ್ನುವಂತ ಆಧಾರದ ಮೇಲೆ ರಿಯಲ್ ಎಸ್ಟೇಟ್ ನ ಸಮಸ್ಯೆಗಳು ಬರ್ತಾ ಹೋಗ್ತಾ ಇರ್ತವೆ. ಈಗ ಬಿಟ್ಕಾಯಿನ್ ವಿಚಾರದಲ್ಲಿ ಸಂದೇಶ್ ಅವರು ಹೇಳಿರೋ ಹಾಗೆ ಯಾವುದೇ ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಇಲ್ದಲೆ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಯಾವುದು, ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಯಾವುದು ಅನ್ನುವಂತಹ ನಿರ್ಧಾರವನ್ನ ಇಡೀ ಜಗತ್ತಿನಾದ್ಯಂತ ಯಾವುದೇ ರೀತಿ ಕಾನ್ಫ್ಲಿಕ್ಟ್ಸ್ ಬರ್ದಲೇ ಇರೋ ರೀತಿಯಲ್ಲಿ ಬಿಟ್ಕಾಯಿನ್ ವ್ಯವಸ್ಥೆ ಸಂಪೂರ್ಣವಾಗಿ ಸಾಲ್ವ್ ಮಾಡಿದೆ. ಇದು ಸತೋಶಿ ಅವರು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿ ಹೇಳ್ಬೋದು. ಸೊ ಪ್ರಾಪರ್ಟಿ ರೈಟ್ಸ್ ವಿತ್ ರೆಸ್ಪೆಕ್ಟ್ ಟು ಬಿಟ್ಕಾಯಿನ್. ಸೊ 3 ವಿಚಾರವಾಗಿ ನಾನು ಪ್ರಾಪರ್ಟಿ ರೈಟ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಾನು ಕಷ್ಟಪಟ್ಟು ದುಡಿದಿರ್ತಕ್ಕಂತಹ ಮೌಲ್ಯವನ್ನ ಯಾರು ಕೂಡ ಆರಾಮಾಗಿ ಸೃಷ್ಟಿ ಮಾಡಿ ನನ್ನ ಪ್ರಾಪರ್ಟಿ ರೈಟ್ಸ್ ನ ಕಿತ್ಕೊಳ್ಳಕ್ ಸಾಧ್ಯ ಆಗದಲೇ ಇರ್ತಕ್ಕಂಥದ್ದು ಬಿಟ್ಕಾಯಿನ್ ಕೊಟ್ಟಿದೆ. ಬೇಸಿಕಲಿ ಡಿವ್ಯಾಲ್ಯೂ ಅಥವಾ ಡಿಬೇಸ್ಮೆಂಟ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಎರಡನೇ ಪ್ರಾಪರ್ಟಿ ರೈಟ್ಸ್ ವಿಚಾರವಾಗಿ ನೋಡೋದಾದ್ರೆ ಡಿಮಾನಿಟೈಸೇಷನ್. ನಾನು ಕಷ್ಟಪಟ್ಟು ದುಡಿದಿದ್ದೀನಿ ಒಂದು ಪ್ರಾಪರ್ಟಿಗೋಸ್ಕರ, ಬೇರೆ ಯಾರೋ ಬಂದು ಒಂದು ಪ್ರಾಪರ್ಟಿಗೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳಿ ಹೇಳೋಕ್ ಸಾಧ್ಯ ಆಗೋದಿಲ್ಲ. ಬೇಸಿಕಲಿ ಡಿಮಾನಿಟೈಸ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಮೂರನೇದು ಕಾನ್ಫಿಸ್ಕೇಶನ್. ನಾನು ಕಷ್ಟಪಟ್ಟು ಒಂದು ಪ್ರಾಪರ್ಟಿಗೋಸ್ಕರ ದುಡಿದಿದ್ದೀನಿ, ಬೇರೆಯವ್ರು ಬಂದು ನನ್ನ ಅನುಮತಿ ಇಲ್ದಲೆ ನನ್ನ ಪ್ರಾಪರ್ಟಿನ ತಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬೇಸಿಕಲಿ ಕಾನ್ಫಿಸ್ಕೇಟ್ ಮಾಡೋಕ್ ಸಾಧ್ಯ ಆಗೋದಿಲ್ಲ. ದ ಫಂಡಮೆಂಟಲ್ ರೈಟ್ ಟು ಓನ್ ದ ಪ್ರೈವೇಟ್ ಪ್ರಾಪರ್ಟಿ ಅನ್ನುವಂತ ವಿಚಾರವಾಗಿ ಬಿಟ್ಕಾಯಿನ್ ಬೈ ಡಿಫಾಲ್ಟ್ ಆಗಿ ಎತ್ತಿ ಹಿಡಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ.